ದಹಿಸಿ ಹೋಗಲಾರೆ. ಅಗ್ನಿಯ ಮೇಲೆ ನಡೆದರು ದಹಿಸಿ ಹೋಗಲಾರೆ. ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ. ಮುಳುಗಿ ಹೋಗಲಾರೆ. ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ಎಲ್ಲರೂ ಕೊಡಿ, ನಮ್ಮ ಯೇಸು ಕೈ ಬಿಡಲಾರ. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ನಿಮ್ಮ ದುಃಖವು ಸಂತೋಷವಾಗುವುದು, ನಿಮ್ಮ ಕಳವಳ ಕಣ್ಣೀರು ಎಲ್ಲ ಮರೆಯಾಗುವುದು. ಕೊರಗದಿರು ಮಗಳೇ, ಕೊರಗದಿರು ಮಗನೇ, ಕೊರಗದಿರು ಮಗಳೇ, ಕೊರಗದಿರು ಮಗನೇ. ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಇದು ನಮ್ಮ ಲೆಂಟ್ ಸ್ಪೆಷಲ್ ವಾಲ್ಯೂಮ್ 4ನಲ್ಲಿ ನಾವು ಬಂದಿದ್ದೇವೆ. ಕರ್ತನು ನಿಮ್ಮ ಕಾರ್ಯಗಳನ್ನು ಇನ್ನೂ ಸಫಲಗೊಳಿಸಲಿ ಎಂಬುದಾಗಿ ನನ್ನ ಹಾರೈಕೆ. ಇವತ್ತು ನಾವು ಕರ್ತನ ವಾಕ್ಯದಲ್ಲಿ ಅದ್ಭುತವಾದಂಥ ಸಂಗತಿಗಳನ್ನು ಇವತ್ತು ಕಲಿತುಕೊಳ್ಳೋಣ. ನಾವು ಎಂಥ ಸಮಯದಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಇಲ್ಲಿ ಯೋನ ಮೀನಿನ ಹೊಟ್ಟೆ ಒಳಗೆ ಸೇರಿದ್ದಾನೆ. ಈತನು ಪ್ರೈಸ್ ಲಾರ್ಡ್ ಜೀಸಸ್ ಮೀನಿನ ಹೊಟ್ಟೆ ಒಳಗೆ ಆತನು ನುಂಗಲ್ಪಟ್ಟನು. ಆದರೆ ಇಲ್ಲಿಂದ ಮೀನಿನ ಹೊಟ್ಟೆ ಒಳಗೆ ಆದಮೇಲೆ ನಂತರ ಹೊಟ್ಟೆ ಒಳಗೆ ಆಗ್ಲಿಕ್ಕೆ ಮುಂಚೆ ಆತನನ್ನು ಎತ್ತಿ ತೆಗೆದು ಸಮುದ್ರದಿದ್ರು. ಆಮೇಲೆ ಸಮುದ್ರದಲ್ಲಿ ಹೋಗಿದ ನಂತರ ಆತನಿಗಾಗಿ ಒಂದು ದೊಡ್ಡ ಮೀನ ಕಾಯ್ತಾ ಇತ್ತು. ಯಾರು ಕಾಯ್ತಾ ಇದ್ರು? ಒಂದು ದೊಡ್ಡ ಫಿಶ್ ಈಸ್ ವೇಟಿಂಗ್ ಫಾರ್ ಹರ್. ಆಮೇಲೆ ತದನಂತರ ಇವತ್ತು ನಾವು ಆತನು ಮೀನಿನ ಉದಿರಲ್ಲಿ, ಮೀನಿನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿ ಇಳಿದುಕೊಂಡಿದ್ದಾನೆ. ಅದು ಕೂಡ ನಾವು ನೋಡಿದ್ದೇವೆ. ಮತ್ತು ಅದೇ ರೀತಿಯಿಂದ ಇನ್ನೂ ಸ್ವಲ್ಪ ಮುಂದೆ ಬಂದು ನಾವು ಕರ್ತನು ಎಷ್ಟು ಒಳ್ಳೆತನವು, ಆತನ ಉಪಕಾರವು, ಆತನ ಕೃತಜ್ಞತೆಯು ನಾವು ನೋಡೋಣ. ಈಗ ಗಮನಿಸ್ತೀರಿ, ಹೋದ ವಾರದಲ್ಲಿ ನಾನು ಇದನ್ನು ತಿಳಿಸಿದ್ದೇನೋ ಇಲ್ಲೋ ನನಗೆ ಸ್ವಲ್ಪ ನೆನಪಿನ ಶಕ್ತಿ ಜಾಸ್ತಿ ಆಯಿತು. ಆದ ಕಾರಣ ಈಗ 2ನೇ ಅಧ್ಯಾಯ ಯೋನಾ ಪುಸ್ತಕ 2ನೇ ಅಧ್ಯಾಯ 1ರಿಂದ ಓದ್ತೀರಿ, 1ರಿಂದ ಕೊನೆಯವರೆಗೆ ಓದ್ತೀರಿ. ಭಾಳ ವಚನಗಳಿಲ್ಲ, ಬೇಗನೆ ಓದ್ತೀರಿ. ಯೋನಾ ಪುಸ್ತಕ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಎಲ್ಲ ಬಂದು ದೇವ್ರ ವಾಕ್ಯವನ್ನು ಕೇಳ್ತಾ ಇದ್ರಿ. ತುಂಬ ಸಂತೋಷವಾಯ್ತು, ಎಷ್ಟು ಆಸಕ್ತಿಯಿಂದ ಬಂದು ಕೂತ್ಕೊಂಡಿರಿ. ವೆರಿ ಗುಡ್ ಗೈಸ್, ವೆರಿ ಗುಡ್. ಹಾಲೆಲೂಯಾ. ಐ ರಿಯಲಿ ಅಪ್ರಿಷಿಯೇಟ್ ಯು. ಐ ನೆವರ್ ಫರ್ಗೆಟ್ ಯುವರ್ ಉಪಕಾರ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಸ್, ಓದ್ತೀರಿ. ಯೋನ 2ನೇ ಅಧ್ಯಾಯ ತೆಗೆದಿಯವ, 3ನೇ ಅಧ್ಯಾಯ ಲಾಸ್ಟ್ ವಚನದಿಂದ ಸ್ಟಾರ್ಟ್ ಮಾಡ್ತೀರಿ, 17ನೇ ವಚನದಿಂದ ಸ್ಟಾರ್ಟ್ ಮಾಡ್ತೀರಿ. 1ನೇ ಅಧ್ಯಾಯ 17ನೇ ವಚನದಿಂದ ಸ್ಟಾರ್ಟ್ ಮಾಡಿ 2ನೇ ಅಧ್ಯಾಯಕ್ಕೆ ಬಂದ್ಬಿಡೋಣ. 1ನೇ ಅಧ್ಯಾಯ 17ನೇ ವಚನ ಸ್ಟಾರ್ಟ್ ಮಾಡಬೇಕು. ಓದ್ತೀರಾ? ಹಾಂ. ಆದರೆ ಕರ್ತನು ಯೋನನನ್ನು ಸನ್ಮಾನಿಸುವ ಹಾಗೆ ದೊಡ್ಡ ಮೀನನ್ನು ಸಿದ್ಧ ಮಾಡಿದನು. ಮತ್ತು ಯೋನನು ಆ ಮೀನಿನ ಹೊಟ್ಟೆಯಲ್ಲಿ 3 ಹಗಲು ಎಷ್ಟು 3 ರಾತ್ರಿ ಇದ್ದನು. ಎಲ್ಲಿ? ಪಿಕ್ನಿಕ್. ಆ ಮೀನಿನ ಹೊಟ್ಟೆಯಲ್ಲಿ 3 ಹಗಲು 3 ರಾತ್ರಿ ಇದ್ದನು ಮುಂದೆ. ಈಗ ಯೋನನು ಮೀನಿನ ಹೊಟ್ಟೆ ಒಳಗಿನಿಂದ, ಎಲ್ಲಿಂದ? ಮೀನಿನ ಹೊಟ್ಟೆ ಒಳಗಿಂದ. ಹಲೋ, ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ತನ್ನ ದೇವರಾದ ಕರ್ತನಿಗೆ ಮೀನಿನ ಹೊಟ್ಟೆ ಒಳಗಿದ್ದು ಪ್ರಾರ್ಥನೆ ಮಾಡಿ. ಹೌದಮ್ಮ. ನಾನು ನನ್ನ ವ್ಯಥೆಯ ದೆಸೆಯಿಂದ ಕರ್ತನಿಗೆ ಮೊರೆ ಇಟ್ಟೆನು. ಆತನು ನನ್ನ ಕೂಗನ್ನು ಕೇಳಿದನು. ಎದರಿಂದ? ನರಕದ, ಅಂದ್ರೆ ಅಧೋಲೋಕದ ಹೊಟ್ಟೆ ಒಳಗಿನಿಂದ ನಾನು ಕೂಗಿದೆನು. ನನ್ನ ಶಬ್ದವನ್ನು ನೀನು ಕೇಳಿದಿ. ಕಾರಣ ಏನಂದ್ರೆ, ನನ್ನನ್ನು ನೀನು
ಅಗಾಧದಲ್ಲಿಯೂ ಸಮುದ್ರಗಳ ಮಧ್ಯದಲ್ಲಿಯೂ ಸಮುದ್ರಗಳ ಮಧ್ಯದಲ್ಲಿಯೂ ಹಾಕಿದಿ. ಪ್ರವಾಹಗಳು ನನ್ನನ್ನು ಸುತ್ತಿಕೊಂಡವು. ನಿನ್ನ ಎಲ್ಲ ಅಲೆಗಳು ನಿನ್ನ ತೆರೆಗಳು ನನ್ನ ಮೇಲೆ ದಾಟಿ ಹೋದವು. ಆಗ ನಾನು ಹೇಳಿದ್ದು ನಿನ್ನ ಕಣ್ಣುಗಳ ಎದುರಿನಿಂದ ಹಾಕಲ್ಪಟ್ಟಿದ್ದೇನೆ. ಆದಾಗ್ಯೂ ನಾನು ನಿನ್ನ ಪವಿತ್ರ ಮಂದಿರದ ಕಡೆಗೆ ತಿರುಗಿ ನೋಡುವೆನು. ನೀರುಗಳು ಕಾಣದ ಮಟ್ಟಿಗೂ ನನ್ನನ್ನು ಸುತ್ತಿಕೊಂಡವು. ಅಗಾಧವು ನನ್ನನ್ನು ಸುತ್ತಲೂ ಮುತ್ತಿಕೊಂಡಿತ್ತು. ಹಾ ಹಾ ನನ್ನ ತಲೆಗೆ ಸುತ್ತಲ್ಪಟ್ಟಿತ್ತು. ಹಾ ಬೆಟ್ಟ ಇಳಿದು ಹೋದೆನು. ಭೂಮಿಯ ಅಡ್ಡದಂಡೆಗಳು ನಿತ್ಯವಾಗಿ ನನ್ನ ಸುತ್ತಲಿದ್ದವು. ಮುಂದೆ ಆದಾಗಿಯೂ ಎಲ್ಲರೂ ಕೇಳಿಸ್ತೀರಲ್ಲ, ಓ ದೇವರಾದ ಕರ್ತನೇ, ನೀನು ನನ್ನ ಪ್ರಾಣವನ್ನು ನಾಶನದ ಒಳಗಿನಿಂದ ಎಬ್ಬಿಸಿ ನನ್ನ ಪ್ರಾಣವು ನನ್ನಲ್ಲಿ ಕುಂದಿ ಹೋದಾಗ ಕರ್ತನನ್ನು ಜ್ಞಾಪಕ ಮಾಡಿಕೊಂಡು ಮತ್ತು ನನ್ನ ಪ್ರಾರ್ಥನೆಯು ನಿನ್ನ ಬಳಿಗೆ ನಿನ್ನ ಪರಿಶುದ್ಧ ಮಂದಿರದೊಳಗೆ ಈ ಮೀನದ ಹೊಟ್ಟೆ ಒಳಗಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆತನು. ಈ ಮೀನ ಗ್ರೇಟ್ ವೈಟ್ ವೇಲ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಸಮುದ್ರದಲ್ಲಿ ಅತ್ಯಂತ ದೊಡ್ಡ ಮೀನ, 30 ಮೀಟರ್ ಉದ್ದ ಮೀನ ಎಂಬುದಾಗಿ ಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ. ಇದಕ್ಕೆ 30 ಮೀಟರ್ ಅಡಿ ಉದ್ದವಾಗಿರ್ತದೆ. ಸುಮಾರು ಅಷ್ಟು ಅಡಿ 30 ಮೀಟರ್ ಉದ್ದವಾಗಿರ್ತದೆ. ಮತ್ತು ಇದರೊಳಗಿರ್ತಕ್ಕಂಥ, ದಯಮಾಡಿ ಗಮನಿಸ್ತೀರಿ, ಇದು ಭಾರ ಒಂದು 30 ಆನೆಗಳು. ಎಷ್ಟು ಆನೆಗಳು? 30 ಆನೆಗಳು. ಅಂದರೆ 180 ಟನ್ಗಳಷ್ಟು ಭಾರ ಇರ್ತದೆ ಈ ಮೀನ, ವೈಟ್ ವೇಲ್ ಎಂಬುದಾಗಿ. ತದನಂತರ ದಯಮಾಡಿ ಗಮನಿಸ್ತೀರಿ, ಇದರ ತೂಕ ನೋಡ್ರಿ, ಎಲ್ಲ ತೂಕ ತೋರಿಸ್ತಾ ಇದ್ರೆ ಇದರ ತೂಕ 30 ಆನೆಗಳಷ್ಟು ತೂಕವಾಗಿರ್ತದೆ. ಆಮೇಲೆ ಇದರ ಹೃದಯ, ಈ ಒಂದು ದೊಡ್ಡ ಬ್ಲೂ ವೇಲ್ ವೈಟ್ ವೇಲ್ ಹೃದಯ ಒಂದು ಕಾರ್ನಷ್ಟು ದೊಡ್ಡದಾಗಿರ್ತದೆ. ಎಷ್ಟಾಗಿರ್ತದೆ? ಎಲ್ಲರೂ ನೋಡ್ತೀರಿ, ಎಲ್ಲರೂ ನೋಡ್ತೀರಿ, ಹಿಂದಿರುವರೆಲ್ಲರೂ ನೋಡ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲಿ ಮುಂದಿರುವರು ನೋಡಾಗಿದ್ದಿರಲ್ಲ. ಇದರ ಹೃದಯ ಕಾರ್ನಷ್ಟು ತೂಕವಾಗಿರ್ತದೆ. ನೆಕ್ಸ್ಟ್ ಇದು ನೋಡ್ರಿ, ಹೃದಯ ನೋಡ್ರಿ ಎಷ್ಟು ದೊಡ್ಡ. ಅದ್ರ ಮುಂದೆ ಒಂದು ಮಗು ನಿಲ್ಲಿಸಿದ್ದಾರೆ ನೋಡ್ರಿ, ಒಂದು ಮಗು ನಿಲ್ಲಿಸಿದ್ದಾರೆ. ಆ ಹೃದಯ ಎಷ್ಟು ದೊಡ್ಡದು ಕಾಣ್ತಾ ಇದೆ. ಯಾವುದು? ಈ ಮೀನದ ಹೃದಯ. ಆಮೇಲೆ ಈ ಮೀನ ದಿನಕ್ಕೆ ತಿನ್ನುವ ತಿಂಡಿ ಎಷ್ಟಂದ್ರೆ, ಎಲ್ಲರೂ ಹೇಳ್ತೀರಲ್ವಯ್ಯ, 3.5 ಟನ್. ಎಷ್ಟು? 3.5 ಟನ್ ಇದಕ್ಕೆ ಆಹಾರ, ಪ್ರತಿದಿನದ ಆಹಾರ. ತದನಂತರ ಇದು 30 ಮೀಟರ್ ಉದ್ದವಾಗಿರುತ್ತದೆ. ಈ ಮೀನದಲ್ಲಿ ಯೋನನು, ಎಲ್ಲರೂ ಹೇಳ್ತಿರಲ್ವಯ್ಯ, ಯೋನನು ಈ ಮೀನದ ಹೊಟ್ಟೆಯಲ್ಲಿ ಹಾಕಲ್ಪಟ್ಟನು. ಎಲ್ಲರೂ ಹೇಳ್ತಿರಲ್ವಯ್ಯ. ಇದನ್ನು ನೋಡುವಾಗ ನಿಮಗೆ ಏನೇನು ಬರ್ತದೆ? ಏನೇನು ಬರ್ತದೆ? ಪ್ರೈಸ್ ಲಾರ್ಡ್ ಜೀಸಸ್. ಏನೇನು ಬರ್ತದೆ? ಗ್ರೇಟ್ ಫಿಶ್, ಇಂಗ್ಲಿಷಲ್ಲಿ ಗ್ರೇಟ್ ಫಿಶ್ ಎಂಬುದಾಗಿಲ್ಲ. ಗ್ರೇಟ್ ಫಿಶ್ ಅಂದ್ರೆ ಸಾಮಾನ್ಯವಾದಂಥ ಮೀನ ಅಲ್ಲ. ಅದು ಮೀನುಗಳಲ್ಲಿ ದೊಡ್ಡ ಮೀನ ಮಾತ್ರ ಅಲ್ಲದೆ ಇದು ಬಹು ಶ್ರೇಷ್ಠವಾದ ಮೀನ ಎಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ನಾವು ಬಹಳ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದಾರೆ? ಈ ದೊಡ್ಡ ಮೀನಿನ ಹೊಟ್ಟೆ ಒಳಗಿಂದ ಯೋನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಯೋನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಯೋನನು ಪ್ರಾರ್ಥನೆ ಮಾಡ್ತಾನೆ. ಆತನ ಪ್ರಾರ್ಥನೆ ಹೊಟ್ಟೆ ಒಳಗಿಂದ, ಎದರ ಒಳಗಿಂದ? ಮೀನಿನ ಹೊಟ್ಟೆ ಒಳಗೆ ಪ್ರಾರ್ಥನೆ, ಸ್ತುತಿ, ಸ್ತೋತ್ರ ಮಾಡ್ಲಿಕ್ಕಾಗತ್ತಾ? ನಮಗೆ ಗೊತ್ತಿಲ್ಲ, ಆಗಲ್ಲ. ಆದರೆ ಇಂಟ್ರೆಸ್ಟಿಂಗ್ ಸ್ಟೋರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈತನನ್ನು ಮೀನಿನ ಹೊಟ್ಟೆ ಒಳಗೆ ಮಾಡ್ತಿರ್ತಕ್ಕಂಥದ್ದನ್ನು ನಾವೀಗ, ಮೀನಿನ ಉದ್ದ ಸುಮಾರು 30 ಮೀಟರ್ ದಷ್ಟು ದೊಡ್ಡದು ಮೀನ ಇರಬಹುದು, ಅದಕ್ಕಿಂತ ದೊಡ್ಡದಿರಬಹುದು. 30 ಆನೆಗಳಷ್ಟು ಭಾರ. ಎಷ್ಟು? 3.5 ಟನ್. 3 ಕ್ವಿಂಟಲ್ ಅಲ್ಲ, 3.5 ಟನ್. ಎಲ್ಲ ಹೇಳ್ತಿರಲ್ವಯ್ಯ.
3.5 ಟನ್ ಭಾರದಷ್ಟು ಊಟವನ್ನು ಮಾಡ್ತದೆ ಪ್ರತಿದಿನ. ಅರ್ಥಾಯ್ತಾ? ನೀವು ಜೀವನದಲ್ಲಿ 70-30 ವರ್ಷ 70-80 ವರ್ಷ ತಿಂತಿರಲ್ಲ, ಅದು ಒಂದೇ ದಿನ ತಿಂತದೆ. ಹಲ್ಲೆಲೂಯ. ಅದು ಒಂದೇ ದಿನ ತಿಂತದೆ. ಆದರೆ ಇಲ್ಲಿ ದೇವರ ಮಕ್ಕಳಿಗೆ ಗಮನಿಸ್ತಕ್ಕಂಥ ಒಂದು ಕಾರ್ಯ ಇದೆ. ಭಾಳ ಜಾಗ್ರತೆ ಗಮನಿಸ್ತೀರಿ, ಭಾಳ ದೊಡ್ಡ ಕಾರ್ಯ ಇದೆ. ಈ ಮೀನ ಯೋನನನ್ನು ಸಮುದ್ರದಲ್ಲಿ ಬಿದ್ದುಕೊಳ್ಳಿ ನುಂಗಿದ ಕೂಡಲೇ ಮೀನಿನ ಒಳಗಿಂದ ಪ್ರಾರ್ಥನೆ. ಇವತ್ತಿನ ಅಂಶ ಏನಂದರೆ, ದೇವರು ಮೀನಿನ ಒಳಗೆಯಿಂದ ಮಾಡುವ ಪ್ರಾರ್ಥನೆ ಮತ್ತು ಮೀನಿನ ಒಳಗೆ ಹೋಗಿದ ನಂತರ ಮಾಡುವ ಸ್ತುತಿ ಸ್ತೋತ್ರಗಳು ಬೇರೆ ಇದೆ. ಅಲ್ಲಿ ಎಲ್ಲರೂ ಹೇಳ್ತಿರಲ್ವಿಯ, ಎಲ್ಲ ನಂಬಿಕೆ ಉಳ್ಳ ಮಾತನ್ನು ಮಾತಾಡ್ತಾ ಇದ್ದಾನೆ. ನಾವಾದರೆ ಏನಂತೀವಿ, ಆಯ್ತಪ್ಪ ಹೋಯ್ತು, ನಾನು ಸುಡುಗಾಡೋದೆ, ನನ್ನ ಮಕ್ಕಳನ್ನು ನೋಡೋದಿಲ್ಲ, ಏನಲ್ಲ ಆಯಿತು, ನಾನು ಈಗ ಸಾಯ್ತೀನಿ ಎಂಬುದಾಗಿ ಮೊದಲೇ ಹೇಳಿಬಿಡ್ತೀವಿ ನಾವು. ಆದರೆ ಇಲ್ಲಿ ಮೀನಿನ ಒಳಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ನಾವು ನೋಡ್ತಾ ಇದ್ದೀವಿ. ನನ್ನ ಪ್ರಿಯ ಸೋದರಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ನೀವು. ನಿಮ್ಮ ಆಸಕ್ತಿ ಇಲ್ಲಿ ಮೊದಲನೇದಾಗಿ ಇಲ್ಲಿ 1:17 ನೋಡ್ತಾ ಇದ್ದೇವೆ. ದೇವರು ಭಾಳ ದೊಡ್ಡ ಮೀನವನ್ನು ಸಿದ್ಧಪಡಿಸಿದ್ದಾನೆ, ನಿಮಗಾಗಿ ಕೂಡ ಒಂದು ಒಳ್ಳೆಯದನ್ನು ಸಿದ್ಧಪಡಿಸಿದ್ದಾನೆ. ಈಗ ಮೀನಿನ ಹೊಟ್ಟೆ ಒಳಗಿಂದ ಮಾಡುವ ಪ್ರಾರ್ಥನೆ ಸ್ತುತಿ ಆರಾಧನೆ. ಇದು ಸ್ತುತಿ ಆರಾಧನೆ ಅಂದರೆ ನೋಡ್ರಿ ಏನು ಹೇಳ್ತಾ ಇದ್ದಾನೆ. Jonah prayed to the Lord his God from the fish belly. ಬೆಲ್ಲಿ ಅಂದ್ರೇನು? ಹೊಟ್ಟೆ ಒಳಗಿಂದ, ಉದಿರಿನ ಒಳಗಿಂದ. ಸೊ ಈಯಿಂದ ಪ್ರಾರ್ಥನೆ ಮಾಡ್ತಾನೆ. He cried out to the Lord. 2ನೇ ವಚನ. ನೀನು ಟೀಚರ್ ಓದಲಿ ಸ್ವಲ್ಪ ಪಾಪ. ಟೀಚರ್ಗೆ ಓದಕ್ಕೆ ಕೊಡ್ರಿ ಅವಕಾಶ ಪಾಪ. ನೀವು ಅಷ್ಟೇ ಓದಿದ್ರೆ ನೋಡ್ರಿ ಪಾಪ. ಈಗ ನೋಡಿ ಟೀಚರ್ ಹೆಂಗೆ ಓದ್ತಾರೆ ನೋಡೋಣ. ರೈಟ್, ಎಲ್ಲರೂ ತಯಾರಾಗಿರೋಣ. ಓದಿ. ಯೋನನು ಇಕ್ಕಟ್ಟಿನಲ್ಲಿ ಊರು ಬಿಟ್ಟು ಒಳಗಿದನು. ಓದ್ರಲ್ಲ, ಬಟ ಓದ್ರಿ. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. ಆಗ ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಅಂದ್ರೆ ಅಧೋಲೋಕದಿಂದ. ಪಾತಾಳ ಅಂದ್ರೆ ನರಕ ಅಲ್ಲ, ಅಧೋಲೋಕ ಅಂದ್ರೆ ಎಲ್ಲೇ? ಸಮುದ್ರದ ಒಳಗೆ ಮತ್ತು ಮೀನಿನ ಉದಿರ ಒಳಗಿಂದ, ಮೀನಿನ ಹೊಟ್ಟೆ ಒಳಗಿಂದ ನಾನು ಕೂಗಿಕೊಂಡಿದ್ದನು. ಎಲ್ಲರೂ ಹೇಳ್ತೀರಿ ನನ್ನ ಧ್ವನಿಯನ್ನು ಲಾಲಿಸಿದ್ರಿ. ಎಲ್ಲ ಸಾಕಷ್ಟೇ ಸಾಕು. ಥ್ಯಾಂಕ್ ಯು ಟೀಚರ್. ಅಲ್ಲೆಲ್ವಿಯ ಗಂಭೀರವಾಗಿರುತ್ತೆ. ದೇವ್ರ ಮಕ್ಕಳೇ, ನಾವು ಮಾತಾಡಿದ್ದು ಎದುರಿದ್ದ ಮನುಷ್ಯನಿಗೆ ಕೇಳಿಸೋದಿಲ್ಲ. ಒಂದು ಸಾರಿ ಕಿವುಡ್ರಿರ್ತಾರೆ ಕೆಲವು ಜನ, ಹೋದ್ರೆ ಹೇಳಬೇಕು. ಆದರೆ ಭಾಳ ಜನ ಹೇಳ್ತಾರೆ, ಹಲೋ ಲಿಸನ್ ಕೇರ್ಫುಲಿ, ನಿಮ್ಮ ಪ್ರಾರ್ಥನೆ, ನೀವು ಮಾಡುವ ಪ್ರಾರ್ಥನೆ ಈಗೋ ಈ ಶೀಟ್ ಮೇಲೇನೂ ಹೋಗುವುದಿಲ್ಲ ಅಂತ ಕೆಲವು ಮೂರ್ಖರು ನಿಮಗೆ ತಿಳಿಸ್ತಾರೆ. ನೀವು ಮಾಡೋ ಪ್ರಾರ್ಥನೆ ಶೀಟ್ ಮೇಲೇನೂ ಹೋಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದರೆ ವಾಕ್ಯದಲ್ಲಿ ಹಾಗೆ ಯಾವತ್ತೂ ಬರೆಯಲ್ಪಟ್ಟಿಲ್ಲ. ಈ ಛಾಯಾ ಛತ್ರದಿಂದ ಕೂಡ ಹೊರಗೆ ಹೋಗುವುದು ನಮ್ಮದೇ ವಾಕ್ಯದಲ್ಲಿ ಯಾವತ್ತೂ ಬರೆಯಲ್ಪಟ್ಟಿಲ್ಲ. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ಸೀಟಲ್ಲ, ಇಲ್ಲಿಂದ ಹೊರಗಿಂದ ಗಾಳಿ ಸ್ವರವಾಗ್ತದೆ. ಆದರೆ ಅಲ್ಲಿಂದ ಹೇಳ್ತಾ ಇದ್ದಾನೆ ಆತನು. ಎಲ್ಲಿಂದ ಹೇಳ್ತಾ ಅಂದರೆ, ಸಮುದ್ರದ ಒಳಗೆ ಎಷ್ಟು ಸೌಂಡ್ ಮಾಡಿದ್ರು ಹೊರಗೆ ಬರ್ತದ? ಸಮುದ್ರದ ಒಳಗೆ ಏನಾರ ಒದರಿದ್ರೆ ಸೌಂಡ್ ಬರ್ತದ? ಬಚಾವ್ ಅಂದರೆ ಸೌಂಡ್ ಬರ್ತದೆ, ಒಳಗೆ ಬರೋದಿಲ್ಲ. ಯಾವ ಮನುಷ್ಯನ ಕೇಳಿಸೋದಿಲ್ಲ. ಆದರೆ ನಾವು ನಂಬಿರುವಂಥ ಸರ್ವಶಕ್ತನಾದ ದೇವರು, ಸಮುದ್ರದ ಒಳಗಿಂದ ನೀನು ಮೊರೆ ಇಟ್ಟರು ಕೂಡ ಆತನು ಕೇಳತಕ್ಕಂಥ ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಧಿ ಬರ್ತಾ ಇದೆ, ಬರ್ಲಿಕ್ಕೆ ಕೊಡೋದಿಲ್ಲ ನಾನು ನಿಧಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲಯ್ಯ, ಆಕಳಿಗೆ ಕೊಡ್ತಾ ಇದ್ರೆ ಬಾ ಅಂತೇಳಿ ನಾನು ಬಿಡುವುದಿಲ್ಲ. ಓಕೆ, ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಸೊ ಆಮೇಲೆ ಸಮುದ್ರದ ಒಳಗೆ, ಈಗ ಮೀನಿನ ಹೊಟ್ಟೆ ಸಮುದ್ರದ ಒಳಗೆ ಮಾತ್ರಲ್ಲದೆ ಒಳಗೇನೆ ಸಮುದ್ರ ಮತ್ತು ಆಳದಲ್ಲಿದೆ. ಮೀನಿನ ಹೊಟ್ಟೆ ಒಳಗೆ ಈತನು ದೇವರನ್ನು ಕೀರ್ತಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಕೀರ್ತಿಸ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ. ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಹೇಗೆ ನೋಡ್ರಿ, ಕರ್ತನೇ, ನಾನು ನನ್ನ ತಲೆ ಮೇಲೆ ಅಲೆಗಳು, ಸಮುದ್ರದ ಅಲೆಗಳು, ಬಿರುಗಾಳಿಯಿಂದ ಎಲ್ಲ ನಾನು ಹೊಡ್ಕೊಂಡು ಹೋಗ್ತಾ ಇರುವಾಗ ನಾನು ನಿನಗೆ ಮೊರೆ ಇಟ್ಟೆನು. ನಾನು ನಿನಗೇನು ಮಾಡಿದ್ದೇನೆ? ಮೊರೆ ಇಟ್ಟೆನು. ಆವಾಗ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದಿ ಎಂಬ ನೋಡಿ. ಯು ಹ್ಯಾವ್ ಹರ್ಡ್ ಮೈ ವಾಯ್ಸ್. ಎಲ್ಲರೂ ಹೇಳ್ತಿರಲ್ಲಯ್ಯ. ಮೀನವನ್ನು ಕಲಿಸಿದಾರು ದೇವರು,
ಮೀನ ಒಳಗೆ ಭಾಳ ಜನ ನೋಡು ಯೋನನನ್ನು ಮೀನ ಒಳಗೆ ಹಾಕಿ ಎಷ್ಟು ದೇವರು ಅದು ಮಾಡಿದನು ಇದು ಮಾಡಿದನು. ಇಲ್ಲ 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 ನೋ 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 ಮೀನವನ್ನು ಕಳಿಸಿದನಂದರೆ ಹಲೋ ಒಂದು ವಿಮಾನವನ್ನು ಕಳಿಸಿದ ಹಾಗೆ. ಅದು ಸಮುದ್ರದ ಒಳಗೆ ನೀರಿನ ಒಳಗೆ ಹೋಗತಕ್ಕಂಥ ಸಬ್ಮಿರನ್ಗೆ ಏನಂತಾರೆ ಕನ್ನಡದಲ್ಲಿ? ಸಬ್ಮಿರನ್. ಮೇಲೆ ಹೋಗುವ ನಾವೆಗೆ ನಾವೇ ಅಂತ ಹೇಳ್ತಾರೆ. ಸಮುದ್ರದೊಳಗೆ ಹೋಗ್ತದಲ್ಲ ನಾವೇ, ಸಬ್ಮಿರನ್ ಅಂತಾರೆ ಅದಕ್ಕೆ. ಹಿಂದಿನಲ್ಲಿ ಪಂಡೂಪಿಯ ಅಂತ ಹೇಳ್ತಾರೆ, ಪಂಡೂಪಿಯ ಅಂತೇಳಿ. ಅದು ಸಮುದ್ರದ ಒಳಗೆ ಹೋಗ್ತಾರೆ, ನೀರಿನಲ್ಲಿ ಹೋಗ್ತಾರೆ. ಯುದ್ಧ ಮಾಡಲಿಕ್ಕೆ ಅದೆಲ್ಲ ನೀರಿನೊಳಗೆ ಹೋಗ್ತಾರೆ. ಮತ್ತು ನೀರೊಳಗೆ ಏನೇನು ಇದ್ರೆ ನೋಡ್ಲಿಕ್ಕೆ ಹೋಗ್ತಾರೆ. ಅದು ಸಮುದ್ರದೊಳಗೆ ಹೋಗ್ತಾರೆ, ಎಲ್ಲ ಆಕ್ಸಿಜನ್ ಎಲ್ಲ ತೊಳಗಿರ್ತದೆ. ಆದರೆ ಇತ್ತೀಚೆಗೆ ಮಾಡಿರ್ತಕ್ಕಂಥ ಈ 100 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಸಬ್ಮಿರನ್ ಅದು. ಆದರೆ ಇವತ್ತಿಂದ 2525 ವರ್ಷಗಳ ಹಿಂದೆ, ಸುಮಾರು ಇವತ್ತಿಂದ 2525 ವರ್ಷಗಳ ಹಿಂದೆ ದೇವರು ಯೋನನಿಗಾಗಿ ಒಂದು ಪಂಡೂಪಿಯ ಅಂದರೆ ಸಬ್ಮಿರನ್ ಎಂಬ ವಾಹನವನ್ನು, ಮೀನವನ್ನು ತಯಾರು ಮಾಡಿಟ್ಟಿದ್ದಾನೆ. ಅದರೊಳಗೆ ಯೋನನಿಗೆ ಏನೇನು ಫೆಸಿಲಿಟಿ ಕೊಟ್ಟಿದ್ದಾನೆ? ಕೂತ್ಕೊಳ್ಳೋ ಫೆಸಿಲಿಟಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದರೊಳಗೆ ಮಲಗುವ ಫೆಸಿಲಿಟಿ ಕೂಡ ಇದೆ. ಹಲ್ಲೆಲೂಯಾ. ಅದರೊಳಗೆ ನಿಂತು ಕುಂತು ದೇವರನ್ನು ಪ್ರಾರ್ಥಿಸುವ ಫೆಸಿಲಿಟಿ ಕೂಡ ಇದೆ ಅದರೊಳಗೆ. ಹಲ್ಲೆಲೂಯಾ. ಮತ್ತು ದೇವರು ಕೀರ್ತಿಸ್ತಾ ಇದ್ದಾನೆ. ಎದ್ರೊಳಗೆ ಕೀರ್ತಿಸ್ತಾ ಇದ್ದಾನೆ? ಮೀನಿನ ಹೊಟ್ಟೆ ಒಳಗೆ ಕೀರ್ತಿಸ್ತಾ ಇದ್ದಾನೆ. ನಾವೆಲ್ಲ ಆರಾಮಿದ್ದು ಕೀರ್ತಿಸ್ತಾ ಇಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪುರಕಂತ ಹೇಳ್ತಿರಲ್ವಯ್ಯ, ನಾವೆಲ್ಲ ಸ್ವಸ್ಥವಾಗಿದ್ದು ನಾವು ದೇವರನ್ನು ಕೀರ್ತಿಸ್ತಾ ಇದ್ದೀವ? ಈತನು ಒಳಗಿಂದ ಮಾತಾಡುವ ಮಾತುಗಳು ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ಆವಾಗ ನಮ್ಮ ಕ್ರೈಸ್ತರಾಗಿರ್ತ ನಮ್ಮ ಬಾಯಲ್ಲಿ ಯಾವತ್ತು ಅಶುಭಕರವಾದಂಥ ನುಡಿಗಳು ಇರಬಾರ್ದನ್ನತಕ್ಕಂಥ ಸತ್ಯವನ್ನು ನಾವು ತಿಳಿದಿರಬೇಕು. ಓದ್ತಿರೋ ಒಂದೊಂದಾಗಿ. ಈಗ ನೋಡ್ರಿ, ಯು ಹ್ಯಾವ್ ಹರ್ಡ್ ಮೈ ವಾಯ್ಸ್ ಫ್ರಮ್ ದ ಬ್ಯಾಲಿ ಆಫ್ ಫಿಶ್ ಇನ್ ದ ಸೀ. ಸಮುದ್ರದ ಒಳಗಿಂದ ನನ್ನ ಮೊರೆಯನ್ನು ನೀನು ಲಾಲಿಸಿದಿ ಕರ್ತನೆ. 2ನೇ ವಚನದಲ್ಲಿ ಓದಿದೆ. ಅದಕ್ಕಿಂತ ಮುಂಚೆ ಈತನ ಪ್ರಾರ್ಥನೆ ಎಲ್ಲಿತ್ರಿ? ಈತನ ಪ್ರಾರ್ಥನೆ ಎಲ್ಲಿತ್ತು? ನಾವೇ ಒಳಗೂ ಈತನ ಪ್ರಾರ್ಥನೆ ಇತ್ತು. ಏನಂತ ಅಂದರೆ, ಅಯ್ಯೋ ಎಲ್ಲ ತೆರೆಗಳೆಲ್ಲ ಎದ್ದಿಳಿದೆ. ಆತನ ಮನಸ್ಸೊಳಗೆ ಮೊರೆ ಇಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಮನಸ್ಸೊಳಗೆ ಕೂಗಿ ಮೊರೆ ಇಡ್ತಾ ಇದ್ದಾನೆ. ಆ ಸಮಯದಲ್ಲಿ ದೇವರು ಇವನು ಪ್ರಾರ್ಥನೆ ಮಾಡಲಿಕ್ಕೆ ಮುಂಚೆನೇ ದೇವರು ಆತನಿಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಈಗ ಮೀನಿನ ಹೊಟ್ಟೆ ಒಳಗೆ ಕೀರ್ತಿಸೋದು, ದೇವರು ಮಾಡುವ ಉಪಕಾರಕ್ಕೆ ಸ್ತೋತ್ರ ಹೇಳೋದು ಮತ್ತು ಆತನು ನುಡಿತಕ್ಕಂಥ ನುಡಿ ಎಲ್ಲ ಸಕಾರಾತ್ಮಕವಾದ ನುಡಿಯಿತ್ತು, ಎಲ್ಲ ಜಯಕರವಾದ ನುಡಿಯಿತ್ತು. ಹೋತು ನಾನು ಕಲ್ಯಾಣದ ಸತ್ಯನಾಸಾದೆ ಅಂತೇಳಿ ಯಾವತ್ತೂ ಹೆದರಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಲಕ್ಷಣ ಕೇಳ್ತೀರಿ. ಈಗ ನೋಡ್ರಿ, ಆತನ ಹೇಳ್ತಾನೆ, ಯು ಹ್ಯಾವ್ ಹರ್ಡ್ ಮೈ ಕ್ರೈ. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾ ಇದೆ ನೋಡ್ರಿ. ದೆನ್ ಐ ಸೆಡ್ ಐ ಹ್ಯಾವ್ ಕಾಸ್ಟ್ ಔಟ್ ಆಫ್ ಯುವರ್ ಸೆಟ್. ನಾನು ನೋಡ್ರಿ, ಅವನು ಹೇಳ್ದೆ, ಓ ದೇವರೇ, ನೀನು ನನ್ನನ್ನು ನಿನ್ನ ದೃಷ್ಟಿಯಿಂದ ತೆಗೆದು ಹಾಕಿದಿ. ನಾನು ಮಾಡಿದ ದುರ್ಮಾರ್ಗತನದಿಂದ ನೀನು ತೆಗೆದು ಹಾಕಿದಿ, ನಿಜವೇ. 4ನೇ ವಚನ ಓದಕ್ಕ. ಆಗ ನಾನು ಹೇಳಿದ್ದು, ನಿನ್ನ ಕಣ್ಣುಗಳ ಎದುರಿನಿಂದ ನಾನು ತೆಗೆದು ಹಾಕಲ್ಪಟ್ಟಿದ್ದೇನೆ. ಆದಾಗಿಯೂ ನಾನು ನಿನ್ನ ಪರಿಶುದ್ಧ ಮಂದಿರದ ಕಡೆಗೆ ತಿರುಗಿ ನೋಡುವೆನು. ಆದಾಗ್ಯೂ ನಾನು ನಿನ್ನ ಪರಿಶುದ್ಧ ಆಲಯದ ಕಡೆಗೆ, ಟೆಂಪಲ್ ಕಡೆಗೆ ತಿರುಗಿ ನೋಡುವೇನು. ನೀರುಗಳೆಲ್ಲ ನನ್ನ ಸುತ್ತಕೊಂಡ್ರು, ನನ್ನ ಮುತ್ತಿಗೆ ಹಾಕಿದ್ರು, ನನ್ನನ್ನು ಕೊಂದಾಕಲು ಪ್ರಯತ್ನ ಮಾಡಿದ್ರು. ಯು ಹ್ಯಾವ್ ಬ್ರಾಟ್ ಅಪ್ ಮೈ ಲೈಫ್ ಫ್ರಮ್ ದ ಪಿಟ್, ಓ ಲಾರ್ಡ್ ಮೈ ಗಾಡ್ ಎಂಬುದಾಗಿ ಹೇಳಿದೆ. ಏನು ಹೇಳ್ತಾನೆ? ಅಗಾಧದಲ್ಲಿ ನನ್ನ ಜೀವ ಬಿದ್ದಿದ್ರು, ನೀನು ನನ್ನ ಪ್ರಾಣವನ್ನು, ನನ್ನ ಉಪದ್ರವಗಳನ್ನು, ನನ್ನನ್ನು ಎಲ್ಲ ಬಿಡಿಸಿ ಅದರಿಂದ ಹೊರಗೆ ನೀನು ತರುವೇನು. ಹಲೋ ಏನು? ಯು ಹ್ಯಾವ್ ಬ್ರಾಟ್ ಅಂದರೆ ನನ್ನನ್ನು ತರುವಿ ಅಂತಲ್ಲ, ತಂದು ಬಿಟ್ಟಿದೆ ಎಂಬುದಾಗಿ ಹೇಳ್ತಾನೆ. ನೋಡಿ ಏನು ಹೇಳ್ತಾನೆ? ನಾನು ನಿನ್ನ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. ಅಂದರೆ ಅರ್ಥ ಏನು? ಎಲ್ಲಿದ್ದಾನೆ ಈತನು? ಸಮುದ್ರದ ಒಳಗೆ ದೊಡ್ಡ ಮೀನ ನುಂಗಿದೆ, ಮೀನಿನ ಹೊಟ್ಟೆ ಒಳಗಿದ್ದು ಈತನೇನು ಹೇಳ್ತಾನೆ? ಐ ವಿಲ್ ಕಮ್ ಟು ಯುವರ್ ಚರ್ಚ್. ಎಲ್ಲಿ ಹೇಳ್ತಾ ಇದ್ದಾನೆ? ಅಯ್ಯೋ ನಾವೇನು ಮಾಡ್ತೀವಿ? ಅಯ್ಯೋ ಸತ್ತೀವಿ, ನಾವು ಸುಡುಗಾಡಕ್ಕೆ ಹೋಗ್ತೀವಿ ಅಂತ ಮೊದಲೇ ಹೇಳ್ಬಿಟ್ಟಿರ್ತೀವಿ. ನಂಗೆ ಸುಡುಗಾಡು ತೊಗೊಂಡೋಗೋ ಟೈಮ್ ಆಗಿದೆ. ಅಲ್ಲ, ಈತನೇನು ಹೇಳ್ತಾ ಇದ್ದಾನೆ? ನಾನು ನಿನ್ನ ಆಲಯಕ್ಕೆ ನಾನು ಬರ್ತೇನೆ ದೇವರೇ, ನೀನು ನನ್ನನ್ನು ತೆಗೆದು ಹಾಕಿದಿ, ಯಾಕೆಂದ್ರೆ ನಾನು ಮಾಡುವ ದ್ರೋಹ ಮಾಡಿದೆ, ಆದರೆ ನಾನು ನಿನ್ನ ಆಲಯಕ್ಕೆ ಬರ್ತೇನೆ. ಅಂದರೆ ಅರ್ಥ ಏನು?
ಏನು ಮಾಡ್ತಾ ಇದ್ದಾನೆ? ಸಮುದ್ರದ ಒಳಗೆ, ಸಂಕಟದ ಒಳಗೆ ಆತನು ಆ ಮರಣಿಸಬೇಕಂತ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆತನು ಏನು ಹೇಳ್ತಾ ಇದ್ದಾನೆ? ನಾನು ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಮತ್ತು ಕೀರ್ತಿಸ್ತೇನೆ ಕರ್ತನೆ. ಎಲ್ಲ ಹೇಳ್ತಿರಲ್ವಯ್ಯ, ಈ ಬಾಯಿಂದ ಬರ್ತಕ್ಕಂಥ ಮಾತು. ಹಲೋ, ಒಂದು ನಾವೆಯನ್ನು ನಿಯಂತ್ರಣವನ್ನು ತರ್ತಕ್ಕಂಥದ್ದು ಯಾವುದು? ನಾಲಿಗೆ ಎಂಬುದಾಗಿ ನಾವು ಯಾಕೋಬನ ಪುಸ್ತಕದಲ್ಲಿ ನೋಡಿದ್ದೇವೆ. ಒಂದು ಚಿಕ್ಕ ಚುಕ್ಕಾಣಿ ನಾವೆಯನ್ನು ಹತೋಟಿಗೆ ತರ್ತದಂತೆ. ನಿನ್ನ ನಾಲಿಗೆ. ಹಲೋ, ಬೈಬಲ್ ಹೇಳ್ತಾ ಇದೆ, ನೀವು ದೊಡ್ಡ ದೊಡ್ಡ ಪಶು ಪ್ರಾಣಿ ಮೀನುಗಳನ್ನು ಕೂಡ, ಹಲೋ ಏನು ಹೇಳ್ದ? ದೊಡ್ಡ ಪಶು ಪ್ರಾಣಿ ಮೀನುಗಳನ್ನು ಕೂಡ ನಿಮ್ಮ ನಾಲಿಗೆಯಿಂದ ಹತೋಟಿಗೆ ತರಬಹುದು, ಆದರೆ ಮನುಷ್ಯನನ್ನು ಹತೋಟಿಗೆ ತರುವುದು ಬಹಳ ಕಷ್ಟ ಎಂಬುದಾಗಿ ಹೇಳಲಾಗಿದೆ. 3ನೇ ಅಧ್ಯಾಯ ಯಾಕೋಬನ ಪುಸ್ತಕ, ಜೇಮ್ಸ್ 3 ಚಾಪ್ಟರ್ 3 ಬೇಬಿ, ಜೇಮ್ಸ್ ಚಾಪ್ಟರ್ 3 ನಾವಲ್ಲಿ ನೋಡ್ತಾ ಇದ್ದೇವೆ. ಭಾಳ ಅದ್ಭುತವಾದಂಥ ಸಂಗತಿಯನ್ನು ಅದು ನಾವು ಗಮನಿಸೋಣ. ಹೌದು, ಕರ್ತನು ಭಾಳ ಒಳ್ಳೆಯವನು. ಅದು ಜೇಮ್ಸ್ ಚಾಪ್ಟರ್ 3 ನಾವು ನೋಡ್ತೇವೆ. ಭಾಳ ಚೆನ್ನಾಗಿದೆ. ಇಲ್ಲಿ ನಾಲಿಗೆ ಬಗ್ಗೆ ಬರಲ್ಪಟ್ಟಿದೆ. ಆಗ ಅಲ್ಲಿ ಸ್ಪಷ್ಟವಾಗಿ ಬರಲ್ಪಟ್ಟಿದೆ, ಎಲ್ಲ ಪಶು ಪ್ರಾಣಿ ಪಕ್ಷಿಗಳಿಗೆ ನೀವು ಹತೋಟಿಯಲ್ಲಿ ತರಬಹುದು. ದೊಡ್ಡ ದೇಹಗಳು. ಹಲೋ 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 3:2 ಓದ್ತೀರಿ? ಯಾಕೋ 3:2. ಯಾಕೆಂದರೆ ಹಾಂ, ಅನೇಕ ವಿಷಯಗಳಲ್ಲಿ ನಾವು ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು, ನಾವು ಮಾತುಗಳು ತಪ್ಪೋದುಂಟು, ಅನೇಕ ವಿಷಯಗಳಲ್ಲಿ ತಪ್ಪುವುದುಂಟು. ಆದರೆ ಒಬ್ಬನು ಮಾತಿನಲ್ಲಿ ತಪ್ಪದವನಾಗಿದ್ದರೆ ಅವನು ಪರಿಪೂರ್ಣನಾಗಿರೋನು. ಹಿ ವಿಲ್ ಬಿ ಪರ್ಫೆಕ್ಟ್. ಆಮೇಲೆ ಮುಂದೆ ಮಾತಿನಲ್ಲಿ ತಪ್ಪಿದ್ದರೆ ಅವನು ಪರಿಪೂರ್ಣನು. ಅವನು ಮಾತಿನಲ್ಲಿ ತಪ್ಪದೇ ಇದ್ದರೆ, ಅಕ್ಕ, ಮಾತಿನಲ್ಲಿ ತಪ್ಪದೇ ಇದ್ದರೆ ಅವನು ಪರಿಪೂರ್ಣನು. ಹಾಳಾಗಿತ್ತು ಮನೆಯಲ್ಲ. ಮತ್ತು ಒಂದು ಸೆಂಟೆನ್ಸ್ ಹೋದ್ರ ಏನು? ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವನು ಸಮರ್ಥನಾಗಿದೆ. ಮುಂದೆ, ಈಗೋ ಕುದುರೆಗಳು ನೋಡ್ರಿ, ಕುದುರೆಗಳು ನಮಗೆ ವಿಧೇಯ ಆಗುವ ಹಾಗೆ ಅವುಗಳ ಬಾಯಲ್ಲಿ ಕಡಿವಾಣವು ಇರುವುದು. ಆಗ ಅವುಗಳ ದೇಹವನ್ನೆಲ್ಲ ನಿಯಂತ್ರಿಸುವುದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತೆ. ನಮ್ಮನ್ನ ಅಂದ್ರೆ ನಾಲಿಗೆ ಇಲ್ಲಿ ಇರ್ತಕ್ಕಂಥ ಕಡಿವಾಣ. ಆಮೇಲೆ ನೆಕ್ಸ್ಟ್ ಲಿಸನ್ ಕೇರ್ಫುಲಿ. ಹಡಗುಗಳ ಸಹ ನೋಡಿರಿ, ಅವು ಬಹು ದೊಡ್ಡವಾಗಿದ್ದರು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋದ್ರು. ಆದಾಗ್ಯೂ ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ನಡೆಸುವನು ತನ್ನ ಮನಸ್ಸಿಗೆ ಬಂದ ಹಾಗೆ ಬಹಳ ದೊಡ್ಡ ಹಡಗು, ಸ್ಟೀಮರ್ ಅನ್ನು ಚಿಕ್ಕ ಚುಕ್ಕಾಣಿಯಿಂದ, ಕೆಳಗಿರ್ತದೆ ಚುಕ್ಕಾಣಿ ಅಂತ ಇರೋದಕ್ಕೆ ರಡ್ಡಾರ್ ಎಂಬುದಾಗಿ ಹೇಳ್ತಾರೆ, ಚಿಕ್ಕ ಚುಕ್ಕಾಣಿಯಿಂದ ಅವುಗಳನ್ನು ಸರಿಯಾಗಿ ಆಚೆ ದಡಕ್ಕೆ ಸೇರಿಸಬಹುದು. ಮುಂದೆ ಓದ್ತೀರಿ. ಹಾಗೆಯೇ ನಾವೇ ಎಲ್ಲಿದ್ದೇನೆ? ಪ್ರೈಸ್ ಲಾರ್ಡ್ ಜೀಸಸ್. ನಾನು ಸಮುದ್ರದೊಳಗೆ ನಾವೆಲ್ಲಿದ್ದೇನೆ? ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈ ನಾವೆಂದ ನಾನು ಎಲ್ಲಿ ಹೋಗ್ತೇನೆ? ದೇವರ ಆಲಯಕ್ಕೆ ಹೋಗಿ ನಿನ್ನ ಆಲಯದಲ್ಲಿ ನಾನು ಹೋಗಿ ದರ್ಶನ ಕೊಡ್ತೇನೆ ಎಂಬುದಾಗಿ. ಅಂದರೆ ಅರ್ಥ ಏನು? ನನ್ನ ಜೀವನ ಇಲ್ಲಿ ವಿಲ್ ಲುಕ್ ಅಗೇನ್ ಟುವರ್ಡ್ ಯುವರ್ ಟೆಂಪಲ್. ಅಂದರೆ ಅರ್ಥನು ಪುನಃ ದುಬಾರ ಇಸ್ಮೆ ಪುನಃ ನಾನು ದೇವರ ಆಲಯವನ್ನು ತಿರುಗಿ ನೋಡುವೆನು ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದಾನೆ. ನಾಲ್ಗಿಂದ ಏನು ಹೇಳ್ತಾ ಇದ್ದಾನೆ ಅಂದರೆ ಈತನು ಸಾಯ್ತಾನಂತೇಳಿ ಹೇಳ್ತಾ ಇಲ್ಲ. ನಾವು ಸಂಕಟದಲ್ಲಿದ್ದಾಗ ಭಾಳ ಸಾರಿ ನೆಗೆಟಿವ್ ಮಾತಾಡ್ತೇವೆ, ನಕಾರಾತ್ಮಕ ಮಾಡ್ತೇವೆ. ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ಯು ಹ್ಯಾವ್ ಬ್ರಾಟ್ ಮೀ ಅಪ್ ಮೈ ಲೈಫ್ ಫ್ರಮ್ ದ ಪಿಟ್. ಆತನ ಮೊದಲೇ ಹೇಳ್ತಾ ಇದ್ದಾನೆ, ಎಲ್ಲಿದ್ದುಕೊಂಡು? ಸಮುದ್ರದ ತಳದಲ್ಲಿ ಮೀನಿನ ಹೊಟ್ಟೆ ಒಳಗೆ ಹೇಳ್ತಾನೆ, ದೇವರೇ ನೀನು ಅಧೋಲೋಕದಿಂದ ಅಂದರೆ ಪೃಥ್ವಿಯ ಗರ್ಭದೊಳಗಿಂದ ನನ್ನನ್ನು ಹೊರಗೆ ಜೀವನಕ್ಕೆ ಮತ್ತು ನೀನು ತರುವಿ ಅಂದರೆ ಭವಿಷ್ಯತ್ ಕಾಲ ಆಗ್ತದೆ. ಇಲ್ಲಿ ತಂದಿದಿ ಅಂದರೆ ಈಗ ನೀನು ಹೊರಗೆ ನನ್ನನ್ನು ತಂದು ಇಟ್ಟಿದಿ. ಅಲ್ಲಿ ಇರೋದಿಲ್ಲಿದ್ದಾನೆ ಆತನು ಮೀನಿನ ಹೊಟ್ಟೆ ಒಳಗೆ. ಆತನ ಹೇಳ್ತಾರೆ, ಯು ಹ್ಯಾವ್ ಬ್ರಾಟ್ ಮೀ ಔಟ್ ಆಫ್ ದ ಸೀ ಟು ದ ಲೈಫ್. ಎಲ್ಲ ಹೇಳ್ತಿರಲ್ವಯ್ಯ. ಅದಕ್ಕೆ ನಿಮ್ಮ ನಾಲಿಗೆ ಜೀವವು ಮರಣವು ಯಾರ ವಶದಲ್ಲಿದೆ? ಸ್ವಲ್ಪ ಅವ್ರಿಗೆ ತೀರ್ತು ಕೊಡ್ರಿ. ಅಲ್ಲೆಲ್ಲೂಯ್ಯ. ಜೀವವು ಮರಣವು ನಾಲಿಗೆ ವಶ. ನೋಡ್ರಿ, ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಯೋನನು ತನ್ನ ಬಾಯಿಂದ ಏನು ನುಡಿತಾ ಇದ್ದಾನೆ? ನಾನು ಜೀವದಿಂದ ಇರುವಂತೆ ದೇವರು ನನ್ನನ್ನು ಹೊರ ತಂದಿದ್ದಾನೆ ಎಂಬುದಾಗಿ ಮೊದಲೇ ಅರಿಕೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ವೆನ್ ಮೈ ಸೋಲ್, ನನ್ನ ಪ್ರಾಣವು
ಕುಂದಿ ಹೋಗಿ ಬಳಲಿ ಹೋಗಿ ನಾನು ಪ್ರಾಣವು ಮೂರ್ಛಿತವಾಗುವ ಸಮಯದಲ್ಲಿ ಆ್ಯಂಡ್ ನಾನು ಹೇಳಿದೆ ಮೈ ಪ್ರೇಯರ್ ವೆಂಟ್ ಅಪ್ ಟು ಯು ಇನ್ ಟು ಯುವರ್ ಹೋಲಿ ಟೆಂಪಲ್ ಅಂತ ಹೇಳ್ತಾನೆ. ನಾನು ಸಂಕಟದಲ್ಲಿ, ತೊಂದರೆಗಳಲ್ಲಿ, ಮೂರ್ಛಿತನಾಗುವ ಪರಿಸ್ಥಿತಿ ಬಂದಾಗ ನನ್ನ ಪ್ರಾರ್ಥನೆಯು ಇಲ್ಲಿಂದ ಹೊರಗೆ ಹೋಗಿ ನಿನ್ನ ಆಲಯದ ಹತ್ರ ಬಂದು ತಲುಪುತ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾರೆ? ಹಲ್ಲೆಲೂಯಾ. ದೇವ್ರು ಏನ್ರಿ ಎಷ್ಟು ಸಾರಿ ಪ್ರೇಯರ್ ಮಾಡಿದ್ರು ಕೇಳ್ತಾ ಇಲ್ಲ ಎಂಬುದಾಗಿ. ಆದರೆ ಸಮುದ್ರದ ತಳದಿಂದ ಬಂದಿರುವ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ದೇವರು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅಷ್ಟಕ್ಕೆ ದೇವರು ಬಿಟ್ಟನ ಈತನು ಕೃತಜ್ಞತೆ ಏನು ಸಲ್ಲಿಸ್ತಾ ಇದ್ದಾನೆ? ಕೃತಜ್ಞತಾ ಯಜ್ಞಗಳನ್ನು. ಹಲೋ, ಬಲಿಯರ್ಪಣೆಗಳು, ಕುರಿ ಹೋತು ಬಲಿಯರ್ಪಣೆಗಳು ಕೊಡ್ತಾ ಇಲ್ಲ, ಕೃತಜ್ಞತೆ ಎಂಬ ಸ್ವರದ ಬಲಿಯರ್ಪಣೆ. ಇಲ್ಲ ನೋಡಿ, ಆಲ್ರೆಡಿ ಸ್ವರ ಮಾತು, ಸ್ವರ ವಾಯ್ಸ್ ಅಂತ ಹೇಳ್ತಾರೆ. ಈಗ 9ನೇ ವಚನ ನೋಡ್ತೆ, ಐ ವಿಲ್ ಸ್ಯಾಕ್ರಿಫೈಸ್ ಟು ಯು ವಿತ್ ಮೈ ವಾಯ್ಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಐ ವಿಲ್ ಪೇ ವಾಟ್ ಐ ಹ್ಯಾವ್ ವೋವ್ಡ್ ಯು. ನೋಡ್ರಿ ಏನು ಹೇಳ್ತಾ ಇದ್ದಾರೆ. ಕರ್ತನೇ, ಓದಿ ಆ ಮಾತನ್ನು, ಯೋನ 2:9. ಯೋನ 2:9 ಮೀನಿನ ಹೊಟ್ಟೆ ಒಳಗಿಂದ ಮಾಡತಕ್ಕಂಥ ಪ್ರಾರ್ಥನೆ. ನನ್ನ ಸ್ತೋತ್ರದ ಶಬ್ದದಿಂದ ನಿನಗೆ ಕಾಣಿಕೆ ಅರ್ಪಣೆಗಳನ್ನು ಅರ್ಪಿಸುವೆನು. ನನ್ನ ಸ್ತೋತ್ರದ ಸ್ವರಗಳಿಂದ ನಿನಗೆ ಕಾಣಿಕೆ ಅರ್ಪಣೆಗಳನ್ನು ಅರ್ಪಿಸುವೆನು. ನಾನು ಹೇಳಿದ ಅರಿಕೆಯನ್ನು, ನಾನು ಮಾಡಿಕೊಂಡಿರುವ ಪ್ರಮಾಣವನ್ನು ಖಂಡಿತವಾಗಿ ನಿನಗೆ ತೀರಿಸುವೆನು. ರಕ್ಷಣೆಯೋ, ಹಲೋ, ಡು ಯು ನೋ, ಮೀನ ಎದಕ್ಕೆ ಸೂಚನೆ ತೋರಿಸ್ತಾ ಇದೆ? ರಕ್ಷಣೆಯನ್ನು ಸೂಚಿಸ್ತಾ ಇದೆ. ಮತ್ತು ಯೋನ ಏನನ್ನು ಅರಿಕೆ ಮಾಡ್ತಾ ಇದ್ದಾನೆ? ರಕ್ಷಣೆ. ಏನಂತ ಅರಿಕೆ ಮಾಡ್ತಾ ಇದ್ದಾನೆ? ರಕ್ಷಣೆಯನ್ನು ಅರಿಕೆ ಮಾಡ್ತಾ ಇದ್ದಾನೆ. ರಕ್ಷಣೆ ಯಾರ ಕಡೆಯಿಂದ ಬರ್ತದೆ? ಕರ್ತನಾದ ಯೆಹೋವನ ಕಡೆಯಿಂದನೇ ಬರ್ತದೆ ಹೊರತು ಮತ್ತು ಯಾರಿಂದನೂ ರಕ್ಷಣೆ ಉಂಟಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಮನಪೂರ್ವಕದಿಂದ ಹೇಳ್ತಿರಲ್ಲೂಯ್ಯ. ಹೌದು ದೇವ್ರ ಮಕ್ಕಳೇ, ದೇವರ ರಕ್ಷಣೆ, ಎಲ್ಲವ ರಕ್ಷಣೆ. ಭಾಳ ಜನ ರಕ್ಷಣೆ ಅಂದ್ರೆ ಸಚಿನ್ తర్వాత రక్షణ ఎల్లే సచిన్ తర్వాత రక్షణ. ఇప్పుడు రక్షణ లేదు, ಸತ್ತನಂತರ ರಕ್ಷಣೆ. ಹಲೋ, ರಕ್ಷಣೆ ಅನ್ನೋದು ಬದುಕಿರುವ ಜೀವನದಲ್ಲಿ ಆತನ ರಕ್ಷಣೆ ನಮ್ಮನ್ನು ಕಾಪಾಡ್ತಾ ಇರ್ತದೆ. ಹಲ್ಲೆಲೂಯಾ. ಆತನ ರಕ್ಷಣೆ ಅದು ಕೇಳಿದಾನೆ, ಯೆಹೋವನಿಂದನೇ ರಕ್ಷಣೆ. ಅಂದರೆ ಈ ಮೀನ ಯಾರಿಂದ ಬಂದಿದೆ? ಈ ರಕ್ಷಣೆ ಯಾರಿಂದ ಬಂದಿದೆ? ಈ ವಿಮಾನ ಯಾರಿಂದ ಬಂದಿದೆ? ಈ ಸಬ್ಮಿರನ್ ಯಾರಿಂದ ಬಂದಿದೆ? ಯೆಹೋವನಿಂದ ಬಂದಿದೆ. ನನ್ನನ್ನು ಯಾವ ಸ್ಥಳಕ್ಕೆ ತೆಗೆದುಕೊಂಡೋಗಿ ತನ್ನ ಚಿತ್ತಾನುಸಾರವಾಗಿ ನಡೆಸುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಯೋನನ ಪುಸ್ತಕದಲ್ಲಿರತಕ್ಕಂಥ ಘಟನೆಗಳನ್ನು ಬಹಳ ಸಾರಿ ನಾವು ಪೂರ್ವದಲ್ಲಿ ಅನೇಕ ಅಮಾಯಕ ಜನರಿಂದ ಕೇಳಿರ್ತೀವಿ. ಯೋನನನ್ನು ದೇವರಿಗೆ ಅವಿಧೇಯನಾಗಿ ಹೋಗಿರುವುದರಿಂದ ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದೇವರಿಗೆ ಅವಿಧೇಯನಾಗಿ ಹೋಗಿರೋದ್ರಿಂದ, ಹಲ್ಲೆಲೂಯ, ದೇವರಿಗೆ ಅವಿಧೇಯನಾಗಿ ಹೋಗಿರೋದ್ರಿಂದ ಏನು ಮಾಡಿದ್ದಾನೆ? ದೇವ್ರು ನೋಡೋನಿಗೆ ಶಾಪ ಕೊಟ್ಟನು. ದೇವ್ರು ನೋಡಿಗೆ ಮೀನಿನ ಹೊಟ್ಟೆ ಒಳಗೆ ಹಾಕಿದ್ರು. ಅಲ್ಲಲ್ಲ, ಮೀನಿನ ಹೊಟ್ಟೆ ಒಳಗೆ ಹಾಕಿದ್ದು ದೇವರ ರಕ್ಷಣೆಯ ವಾಹನವು ಆತನನ್ನು ತೆಗೆದುಕೊಂಡು ಹೋದೆ. ಆ ಮೀನಿನ ಹೊಟ್ಟೆ ಒಳಗೆ ಯಾಕಂದರೆ ದೊಡ್ಡ ಮೀನಿನ ಹೊಟ್ಟೆ ಒಳಗೆ ತೊಗೊಂಡು ಹೋಗಿದ್ದಾರೆ ಅಂದರೆ ಭಾಳ ವಿಚಿತ್ರ ಇದೆಯಲ್ಲ ಸಿಸ್ಟರ್. ಯಾವಾಗ ಯೋಚನೆ ಮಾಡಿದೇವಾ? ಇಲ್ಲ ಪಾಸ್ಟರ್, ನಮಗೆ ಭಾಳ ಆಗೈತಿ ಬೈಬಲ್ ಒಳಗಿರ್ತಕ್ಕಂಥ ವಿಷಯಗಳು ಧ್ಯಾನ ಮಾಡಲಿಕ್ಕೆ ಎಲ್ಲಿ ಸಮಯ ಇದೆ ಅಂತೇಳಿ ಕೆಲವು ಜನ ಹೇಳ್ಬೋದು. ಅದಕ್ಕೆ ಧ್ಯಾನ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಕೊಡ್ತಾರೆ. ಅದೇ ಸಣ್ಣ ಮೀನದ ಹೊಟ್ಟೆ ಒಳಗೆ ಹಾಕಿದರೆ, ದೊಡ್ಡ ಮೀನ ಬಂದು ಸಣ್ಣ ಮೀನ ನುಂಗಿದ್ರೆ ಏನಾಗ್ತಿತ್ತು? ಕಲಸ ಆಗಿಬಿಡ್ತಿತ್ತು. ಅದಕ್ಕೆ ಕಳಿಸುವಾಗಲೇ ದೊಡ್ಡ ಮೀನಿನ ಹೊಟ್ಟೆ ಒಳಗೆ ಕಳಿಸ್ತಾ ಇದ್ದಾನೆ. ರಾಜವಾಹನ ಬಂದಿದೆ ರೀ ನೀರಿನ ಒಳಗೆ. ಎಲ್ಲರೂ ಹೇಳ್ತಿರಲ್ವಯ್ಯ, ದ ರಾಯಲ್ ವೆಹಿಕಲ್, the royal submarine sent by the God of heaven and the God of heavens. Praise the Lord Jesus. ಎಂತ ರಾಜವಾಹನ ಎಲ್ಲಿಂದ ಬಂದಿದೆ? ದೇವರ ಕಡೆಯಿಂದ. ಅದಕ್ಕಾಗಿ ಈ ದೊಡ್ಡ ಮೀನಿನ ಹೊಟ್ಟೆ ಒಳಗೆ ಸುರಕ್ಷಿತವಾಗಿ ಎಲ್ಲಿ ತಲುಪಬೇಕು? ನಿನವೆ ತಲುಪಬೇಕು. ನಿನವೆ ತೀರದಲ್ಲಿ ತಲುಪಬೇಕು. ಈಗ ಈ ದೊಡ್ಡ ಮೀನ ಪ್ರತಿದಿನ ಎಷ್ಟು ತಿಂತದೆ? 3 ಕ್ವಿಂಟಲ್ ಅಲ್ಲ, 3 ಟನ್. ಎಷ್ಟು? 3 ಟನ್ ಅಂದರೆ ಅಲ್ಲಿ ಒಂದು ಟ್ರಕ್ಕಿಂತ ಜಾಸ್ತಿ ಬರ್ತದೆ. 3 ಟನ್ ಊಟ ತಿಂಡಿ ತಿಂತದದು ಅಷ್ಟುವರೆಗೆ. ಆದರೆ ಇಲ್ಲಿ
ಮೀನಿಗೆ ಲೆಂಟ್ ಡೇಸ್ ಸ್ಟಾರ್ಟ್ ಆಗಿದೆ. ಯಾರಿಗೆ ಸ್ಟಾರ್ಟ್ ಆಗಿದೆ? ಮೀನನಿಗೆ ಲೆಂಟ್ ಡೇಸ್. ಮೀನ ಅವನನ್ನು ಹೊಟ್ಟೆಯಲ್ಲಿ ನುಂಗ್ಲಿಕ್ಕೆ ಮುಂಚೆ ಹೊಟ್ಟೆ ಖಾಲಿ ಇಟ್ಕೋಬೇಕಾಗಿತ್ತು. ಯಾಕಂದರೆ ಬೈಬಲ್ ಹೇಳ್ತಾ ಇದೆ, ದೇವರು ಹೇಳ್ತಾ ಬೈಬಲ್, ಯೋನನಿಗಾಗಿ ದೇವರು ಮೀನವನ್ನು ಸಿದ್ಧಪಡಿಸಿಟ್ಟಿದ್ದಾನೆ. ಅಂದರೆ ಅರ್ಥನು, ಮೀನ ಹೊಟ್ಟೆಯೆಲ್ಲ ಖಾಲಿ ಮಾಡ್ಕೋ, ಹೊಟ್ಟೆಯೆಲ್ಲ, ಎಸ್ ಸರ್ ರೈಟ್, ಎಲ್ಲ ಹೊಟ್ಟೆ ಖಾಲಿ ಮಾಡಿಕೊಡಿದ್ದು. ಹೊಟ್ಟೆಯೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ಒಳಗೆಲ್ಲ ಆಕ್ಸಿಜನ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿತ್ತದು. ಹೊಟ್ಟೆಯೆಲ್ಲ ಖಾಲಿ ಮಾಡ್ಕೋ, ಆಯಿತು. 3 ಟನ್ ತಿನ್ನೋದನ್ನು ಬಿಟ್ಬಿಡ್ತು ಮತ್ತು ಖಾಲಿ ಮಾಡ್ಕೊಂಡು ಬಿಡ್ತು ಒಳಗೆ. ಆಮೇಲೆ ಮೀನಿಗೆ ಹೇಳ್ದ, ಈ ಮನುಷ್ಯನನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ತಲುಪಿಸ್ಕೋಗೋ, ನಿನವೇ ತೀರದಲ್ಲಿ ಹೋಗಿ ತಲುಪಿಸಬೇಕು. ಎಸ್ ಸರ್. ಅಷ್ಟು ದೊಡ್ಡ ಮೀನ ದೇವರ ಮಾತನ್ನು ಕೇಳ್ತಾ ಇದೆ. ಅಷ್ಟು ದೊಡ್ಡ ಮೀನ ನೀವು ನುಡಿದಿರತಕ್ಕಂಥ ಮಾತುಗಳನ್ನು ಕೇಳಿ ದೇವರು ಅದನ್ನು ನಿಮ್ಮ ಮಾತಿದಂತೆ ನಡೆಯುವಂತೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕು, 3 ದಿನ ಮೀನಿಗೆ ಲೆಂಟ್ ಡೇಸ್ ಆಯಿತು. ಎದಕ್ಕೆ ಲೆಂಟ್ ಡೇಸ್? ಯಾಕೆಂದರೆ ಮೀನ ಒಂದು ವೇಳೆ ಏನಾರು ನುಂಗಿತ್ತು ಅಂತಿಕೋರಿ, ಆಕ್ಟೋಪಸ್ ನುಂಗಿತ್ತು, ಅಥವಾ 2-3 ಮೀನ ನುಂಗಿತ್ತು, ಅಥವಾ ಯಾವುದಾರ ಏಡಿ ನುಂಗಿತ್ತು. ಇದೆಲ್ಲ ನುಂಗಿದ್ರೆ ಏಡಿಗಳೆಲ್ಲ ಬಂದು ಹೊಟ್ಟೆ ಒಳಗೆ ಬರ್ತಾವೆ. ಏಡಿಗಳೆಲ್ಲ ಹೊಟ್ಟೆಗೆ ಬಂದರೆ ಯೋನನಿಗೇನಾಗ್ತದೆ? ಈ ಏಡಿಗಳು ಮತ್ತು ಮೀನುಗಳು ಮತ್ತು ಆಕ್ಟೋಪಸ್ ಎಲ್ಲ ಬಂದು ಯೋನನನ್ನು ಹೊಟ್ಟೆ ಒಳಗೆ ತಿಂದು ಬಿಡ್ತದೆ. ಹೌದಾ? ಅದಕ್ಕೆ ಯೋನನಿಗೆ ಏನೂ ಕೇಡಾಗದಂತೆ, ಅದಕ್ಕೆ ರಕ್ಷಣೆ ಯಾರ ಕಡೆ ಬಂದಿದೆ? ಯೆಹೋವನಿಂದ ಬಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನ ಗೂಡರದ ಸಮೀಪಕ್ಕೆ ಯಾವ ಕೇಡು, ಯಾವ ಉಪದ್ರವವು, ಯಾವ ಬಾಣಗಳು, ಯಾವ ಶತ್ರುವಿನ ದಾಳಿಯೋ ನಿನಗೆ ಸಂಭವಿಸಲು. ಕೀರ್ತನೆ 91ನೇ ರಕ್ಷಣೆ ಯಾರಿಗೆ ಪ್ರಾಪ್ತವಾಯಿತು? ಯೋನನಿಗೆ ಪ್ರಾಪ್ತವಾಯಿತು. ಎಲ್ಲರೂ ಹೇಳ್ತಿರಲ್ವ? ಯೋನ ಯಾರಿಗೆ ಲೆಂಟ್ ಡೇಸ್ ರೀ? ಮೀನಿಗೆ ಲೆಂಟ್ ಡೇಸ್ ರೀ. ಈಗ ಮೀನ ಮೊದಲೇ ಹೊಟ್ಟೆಗೆ ಖಾಲಿ ಇಟ್ಕೊಂಡಿತ್ತು. ಯಾರಿಗೆ ಒಳಗೆ ತಗೊಳ್ಳಿಕ್ಕೆ? ಯೋನನ್ನು. ಮತ್ತು 3 ದಿವಸ ಹೊಟ್ಟೆಗೆ ಖಾಲಿ ಇಟ್ಕೋಬೇಕು. ಅದು 3 ದಿವಸದಷ್ಟು ಪ್ರಯಾಣ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ನಿನವಿಗೆ. ಮಸ್ತ್ ಹೋಗ್ತಾ ಇದೆ. ಹೊಟ್ಟೆಗೆ ಊಟ ಇಲ್ಲ. 1 ದಿವಸ ಆಯಿತು ಹೊಟ್ಟೆಗೆ ಊಟ ಇಲ್ಲ. ದೇವರು ಇಲ್ಲ, ಇವತ್ತು ಬೇಡ, ಊಟ ಮಾಡೋದು ಬೇಡ, ಕಮಾನ್ ರನ್. 3 ದಿವಸ ಲೆಂಟ್ ಡೇಸ್ ಮಾಡಿದೆ. ಯಾರು? ಮೀನ. ದೇವರ ಮಾತನ್ನು ಕೇಳಿ ದೇವರ ಮಾತಿನ ಪ್ರಕಾರವಾಗಿ ನಡೆಯೋದೇ ನಿಜವಾದ ಲೆಂಟ್ ಡೇಸ್. ಎಲ್ಲರೂ ಹೇಳ್ತಾರಲ್ವಯ್ಯ? ದೇವರ ಮಾತನ್ನು ಮೀರದೆ ಯೋನ ನಾವು ಹೊಟ್ಟೆಲಿಟ್ಕೊಂಡು ಅದು 3 ದಿನ ಏನು ಏನಾರು ತಿಂದರೆ ಏನಾಗ್ತದೆ? ಎಲ್ಲ ಅದನ್ನೆಲ್ಲ ಜೀರ್ಣ ಮಾಡಬೇಕು. ಜೀರ್ಣ ಮಾಡಬೇಕಾದ್ರೆ ಯಾರು ಜೀರ್ಣ ಆಗ್ತಾರೆ ಒಳಗೆ? ಯೋನನು ಜೀರ್ಣ ಆಗ್ತಾನೆ. ಆದರೆ ಯೋನವನ್ನು ಜೀರ್ಣ ಮಾಡದೆ ಇಟ್ಕೊಳ್ಬೇಕಂತೇಳಿ ದೇವರು ನೋಡ್ರಿ ಅದರೊಳಗೆ ಯಾವ ತಿಂಡಿಯನ್ನು ತಿನ್ನದೆ ಹೊಟ್ಟೆ ಖಾಲಿ ಇಟ್ಕೊಂಡೋಗಿ ಯೋನನನ್ನು ಮಾತ್ರ ಕಾರಿತ್ತದು. ಏನು ಮಾಡಿತ್ತು? ನೀನು ಹೋಗಿ ಸಮುದ್ರದ ತೀರದಲ್ಲಿ ಹೋಗಿ, ನಿನವೆ ಪಟ್ಟಣದ ತೀರದಲ್ಲಿ ಹೋಗಿ ನೀನು ಅವನನ್ನು ಖಾರಿ ಉಗುಳು ಎಂಬುದಾಗಿ ಹೇಳುತ್ತೆ. ಆವಾಗ ಖಾರಿ ಉಗುಳುವಾಗ ಆಕ್ಟೋಪಸ್ಸು, ಮೀನ, ಎಡಿ, ಕಿಡಿ ಎಲ್ಲ ಬಂತ. ಯೋನನಷ್ಟೇ ಬಿದ್ದ. ಅಂದರೆ ಅರ್ಥನು 3 ದಿವಸ. ಯಾರಿಗೆ ಲೆಂಟ್ ದಿವಸ ಇತ್ತು? ಮೀನಿಗೆ ಲೆಂಟ್ ದಿನ ಇತ್ತು. ಎಲ್ಲರೂ ಹೇಳ್ತಿರಲ್ವಯ್ಯ? ದೇವ್ರ ಮಕ್ಕಳೇ, ನಿಮಗಾಗಿ ಲೆಂಟ್ ದಿನ ಮಾಡಿರುವ ಮೀನ ಒಂದು ಸಾಮಾನ್ಯವಾದ ಮನುಷ್ಯನಿಗಾಗಿ 30 ಆನೆಗಳಷ್ಟು ಭಾರವುಳ್ಳ ಮೀನ, 30 ಮೀಟರ್ಗಳಷ್ಟು ಉದ್ದ ಮೀನ ದೇವರ ಮಾತನ್ನು ಕೇಳಿ ಆತನ ರಕ್ಷಣೆಯ ವಾಹನವಾಗಿದ್ದು ಯೋನನನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಬಂದಿದೆ. ಅಂದರೆ ಯೋನ ಎಂಥ ಕೀರ್ತನೆ ಮಾಡ್ತಾ ಇರ್ಬೋದು. ಅಲ್ಲೆಲ್ಲೂಯ್ಯ. ಯೋನನಿಗೆ ಗೊತ್ತಿತ್ತ ಈ ಮೀನ ಬರ್ತದೆ ಅಂತೇಳಿ. ಆದರೆ ಯೋನನಿಗೆ ಮಾತ್ರ ಗೊತ್ತಿದೆ ಒಂದು ರಕ್ಷಣೆ ಕರ್ತನೆಂದರೆ. ಈಗ ನೋಡಿ, ಯೋನನಿಗೆ ಗೊತ್ತಿತ್ತ. ಯೋನ ಕಣ್ಣು ಕಾಣಲಿಲ್ಲ, ಕಿವಿ ನಿನಗಾಗಿಟ್ಟಿರೋ ಮೀನ ಹಲೋ ಹಲೋ ಹಲೋ, ಭಾಳ ದೊಡ್ಡ ಮೀನ ವೇಟ್ ಮಾಡ್ತಾ ಇದೆ ನಿಮಗಾಗಿ. ಆಮೇನ್. ಭಾಳ ದೊಡ್ಡ ಜಾಬ್ಗಳು, ಭಾಳ ದೊಡ್ಡ ಆಫರ್ಗಳು, ಭಾಳ ದೊಡ್ಡ ಪೊಸಿಷನ್ಗಳು, ಭಾಳ ದೊಡ್ಡ ಪದವಿಗಳು ನಿಮಗಾಗಿ ವೇಟ್ ಮಾಡ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ನನ್ನ ಕಣ್ಣು ಕಾಣಲಿಲ್ಲ, ಕಿವಿ ಮನಸ್ಸು ಊಹಿಸಲಿಲ್ಲ. ಏನಿಟ್ಟಿದ್ದು ದೇವರು ನನಗಾಗಿ ಇಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಚಪ್ಪಾಳೆ. ಎಲ್ಲ ಒಳ್ಳೆಯದೇ
ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಎಲ್ಲರೂ ಕೂಡಿ. ಗಾಢಾಂಧಕಾರದಿ ನಾ ನಡೆದರು, ಬೋಲೋ, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯೆಂದು ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಇದನ್ನು ಯಾರು? ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸುವ ಯೋನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸ್ತಾನಿದ್ದನೋ? ಕರ್ತನಾದ ಯೆಹೋವನನ್ನು ಪ್ರೀತಿಸುವ ವ್ಯಕ್ತಿ ಈತನು. ಅದಕ್ಕಾಗಿ ನೀನು ದೇವರ ಮೇಲೆ ಪ್ರೀತಿ ಇಟ್ಟು ದೇವರಿಗೆ ಭಯಪಟ್ಟು ಬದುಕೋದಾದರೆ ನೀನು ಕಣ್ಣು ಕಾಣಲಿಲ್ಲ, ಕಿವಿನೂ ಕೇಳಿಲ್ಲ ಅಂಥ ಎಲ್ಲಗಳನ್ನು ನಿಮಗಾಗಿ ಸಿದ್ಧಪಡಿಸಿಟ್ಟಿದ್ದಾನೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರೇ ನನ್ನ ದೂಷಿಸಿದರು. ಬೋಲೋ, ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಬೋಲೋ, ಆತ್ಮೀಯರೇ ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇ. ಎಲ್ಲರೂ ಕೂಡಿ. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನ್ನ ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದ್ದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಹೌದು ರಾಜ, ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ದುಷ್ಟರು ತನ್ನ ದುರ್ಮಾರ್ಗತನದಿಂದ ಹೋಗುವುದ್ರು ಕೂಡ ನಿನ್ನನ್ನು ಎಷ್ಟು ಕಾಲಿಳಿಬೇಕು, ನಿನ್ನನ್ನು ಎಷ್ಟು ನಾಶ ಮಾಡಬೇಕು, ನಿನ್ನನ್ನು ಪತ್ರ ಮಾಡಬೇಕೆಂಬುದು ನಿನ್ನ ಸ್ವಂತ ಜನರೇ ಇದ್ರು. ದೇವರು ನಿನಗಾಗಿ ಅವರ ಮುಂದೆ ದೊಡ್ಡ ರಕ್ಷಣೆ ಎಂಬ ವಾಹನವನ್ನು ನಿನ್ನ ಸನ್ಮಾನಕ್ಕೆ ಕಳಿಸ್ತಕ್ಕಂಥನು. ಅದಕ್ಕಾಗಿ ಯೋನ ಮೀನಿನ ಹೊಟ್ಟೆ ಒಳಗಿದ್ದು ಮಾಡಿರುವ ಕೃತಜ್ಞತಾ ಸ್ತುತಿ ಯಾವತ್ತೂ ನಮ್ಮ ಬಾಯಲ್ಲಿರಬೇಕ್ರಿ ರಾಜ. ಎಲ್ಲರೂ ಹೇಳ್ತಿರಲ್ವಯ್ಯ? ಎಲ್ಲರೂ ಹೇಳ್ತಿರಲ್ವಯ್ಯ? ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಈ ವಿಶ್ವವೆಲ್ಲ, ನಮ್ಮ ಭಾರತ ದೇಶವೆಲ್ಲ ಯೇಸು ಕ್ರಿಸ್ತನನ್ನು ನಂಬಿ ಯೇಸು ಕ್ರಿಸ್ತನ ಆ ಪರಲೋಕ ರಾಜ್ಯದ ರಕ್ಷಣೆಯಲ್ಲಿ ನಮ್ಮ ದೇಶವೆಲ್ಲ ರಕ್ಷಣೆ ಹೊಂದುವುದು. ಆಮೇನ್. ಎಲ್ಲ ಹೇಳ್ತೀರ ಆಮೇನ್? ಅಷ್ಟೇ ಅಲ್ಲ, ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ದುಷ್ಟ ಸಂಕಲ್ಪಗಳು, ಸೈತಾನನ ಕುತಂತ್ರಗಳು, ತಂತ್ರೋಪಾಯಗಳು ದೇವರು ಎಲ್ಲ ನಿರ್ಮೂಲ ಮಾಡಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸಮಾಧಾನವನ್ನು ಕಾಯಮಾಗಿಡಲಿ ಎಂಬುದಾಗಿ ನಾವು ಹಾರೈಸುತ್ತಾ ಇದ್ದೇವೆ. ಎಲ್ಲರ ಹತ್ರ ಆಮೇನ್. ಅಷ್ಟೇ ಅಲ್ಲ, ಎಲ್ಲ ಮಾನವರಿಗೆ, ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ಜನರಿಗೆ ಸುಖ, ಶಾಂತಿ, ಸಮಾಧಾನ, ಆನಂದ, ಹರ್ಷ, ನೆಮ್ಮದಿ, ತೃಪ್ತಿ, ಕೊನೆಗೆ ನಿತ್ಯ ಜೀವ, ರಕ್ಷಣೆ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗಲಿ ಎಂಬುದಾಗಿ ಇವತ್ತು ಈ ಸಂಕಟ ಲೋಕದಲ್ಲಿದ್ದು ನಾನು ಅರಿಕೆ ಮಾಡ್ತಾ ಇದ್ದೇನೆ. ಎಲ್ಲರೂ ನನ್ನಿಂದ ಕೇಳ್ತಿರುವ ಎಲ್ಲರೂ ಹೇಳ್ತೀರಿ ಆಮೇನ್. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಮೀನಿನ ಹೊಟ್ಟೆ ಒಳಗಿಂದ ನೀನು ಹೇಳಿದ್ದನ್ನು ಮಾಡ್ತಾ ಇದ್ದಾನಂದ್ರೆ ಆ ಪರಲೋಕದ ದೇವರು, ಯಾಕಂದ್ರೆ ಆತನು ಮೊದಲೇ ಪ್ರಮಾಣ ಮಾಡಿದ್ದಾನೆ, ಸಂಖ್ಯಾಕಾಂಡದಲ್ಲಿ ಪ್ರಮಾಣ ಮಾಡಿದ್ದಾನೆ. ನಿನ್ನ ಜನರಿಗೆ ತಿಳಿಸು, ಇಸ್ರಾಯೇಲ್ ಜನಾಂಗಕ್ಕೆ, ಬಾಯಿಂದ ಮಾತಾಡಿದ್ದನ್ನು ಅವರು ಮಾತಾಡಿದ್ದನ್ನು ನಾನು ಮಾಡುತ್ತೇನೆ ಎಂದು ಪ್ರಮಾಣ ಮಾಡ್ತಾ ಇದ್ದೇನೆ ಎಂಬುದಾಗಿ. ದೇವರಿಂದ ಆರಿಸಲ್ಪಟ್ಟಿರುವ ನನ್ನ ಪ್ರಿಯ ಸಹೋದರಿ ಸಹೋದರೇ, ರಕ್ಷಣೆ ಹೊಂದಿ ಶಾಸನ ಪಡೆಕೊಂಡಿರುವ ನನ್ನ ಸಹೋದರಿ ಸಹೋದರೇ, ನೀವು ಮಾತಾಡಿದ್ರೆ ದೇವರು ಖಂಡಿತವಾಗಿ ನೀವು ನುಡಿದಿದ್ದನ್ನು ಮಾಡಲೇಬೇಕಾಗುತ್ತದೆ. ನಾವು ದೇವರಿಗೆ ಮಜ್ಬೂರ್ ಮಾಡ್ತಾ ಇದ್ದೇವೆ.
ಶುಭ, ಕ್ಷೇಮ, ಸಮೃದ್ಧಿ, ರಕ್ಷಣೆ ಮಾಡುವಂತೆ. ಹಲ್ಲೆಲೂಯಾ. ಆದರೆ ಅದೇ ನೀವು ಕೆಟ್ಟದ್ದು ಹೇಳಿದ್ರು ಕೆಟ್ಟದ್ದು ಕೂಡ ನಿಮಗೆ ಬರಗೊಡಿಸ್ಬೇಕಾಗಿ ನೀವೇ ಅನುಮತಿಸಿದಂಗೆ ಆಗ್ತದೆ. ನಾನು ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ರಿ, ಯಾಕಂದರೆ ಬೈಬಲ್ನಲ್ಲಿ ಹೇಳಿದ ಪ್ರತಿಯೊಂದು ಮಾತುಗಳು ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ಬೇಕು. ಯೇಸು ಬೇಡಿಕೊಳ್ಳಿ ನಿಮಗೆ ಕೊಡಲ್ಪಡದು ಅಂತ ಹೇಳಿದಾನೆ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡಲ್ಪಡ್ತದೆ ಎಂಬುದಾಗಿದೆ. ಹೌದಾ? ಮತ್ತು ಇನ್ನೊಂದು, ಏನು ಬೇಡಿಕೊಂಡಿದ್ರು, ಏನು ಬೇಡಿಕೊಂಡಿದ್ರು, ಏನರ್ಥ ಅದು? ನೀ ಏನು ಬೇಡಿಕೊಂಡಿದ್ರು ಕೊಡ್ತಾನೆ. ಅದಕ್ಕೆ ದಯಮಾಡಿ ಮಾತಾಡುವಾಗ ಮರಣ ಬೇಡಕ್ಕೆ ಹೋಗ್ಬೇಡ್ರಿ, ನಾನು ಸಾವಾಲ ಬರಲಿಲ್ಲ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಖಂಡಿತವಾಗಿ ನಿನ್ನ ಮನೆ ಸತ್ಯನಾಶ ಆಗ್ತೈತಿ. ಬೇಡಕ್ಕೆ ಹೋಗ್ಬೇಡ್ರಿ ನೀವಾಗಿ. ಅಯ್ಯೋ ಇದೆಲ್ಲ ನೋಡಾಕ ನಾ ಬದುಕಿದ್ದೀನಿ. ಒಂದು ಮುದುಕಿದ್ಲು, ಒಂದು ಅಜ್ಜಿ, ನಂಗೆ ನೆನಪು ಬರ್ತೈತಿ. ಆ ಅಜ್ಜಿ ಭಾಳ ನೆನಪು ಬರ್ತದೆ. ಆ ಅಜ್ಜಿ ಮೊಮ್ಮಗಳು ನನ್ನ ಮುಂದೆ ಕೂತಿರೋ ಕಾಣಿಸ್ತಾರೆ. ಹಲ್ಲೆಲೂಯಾ. ಇದು ನೋಡಾಕ ನಾ ಬದುಕಿರೋದು, ಇದೆಲ್ಲ ನೋಡಾಕ ನಾ ಬದುಕಿದ್ದೀನ, ದೇವರೇ ನನ್ನನ್ನು ತೆಗೆದುಕೋ ಅಂತ ಹೇಳ್ತಾ ಇದ್ಲು ಯಾವಾಗ. ಹಂಗೆ ಹೇಳಕ್ಕೆ ಹೋಗ್ಬೇಡ್ರಿ ಯಾವತ್ತು. ಯಾಕಂದರೆ ನೀನು ಏನು ಬೇಡ್ಕೊಳ್ತಿಲ್ಲ ಅದ ನಿನಗೆ ಸಿಗ್ತೈತಿ. ಹುಷಾರ್. ನೀನು ಕೆಟ್ಟದನ್ನು ಬೇಡ್ಕೊಂಡ್ರು ಕೆಟ್ಟದು ನಿನಗೆ ದೊರಕತ್ತೆ. ಎಸ್, ಲಿಸನ್ ಕೇರ್ಫುಲಿ. ಯಾಕಂದರೆ ಜೀವವು ಮರಣವು ನಾಲ್ಗೆ ವರ್ಷದಲ್ಲಿ. ಈತನು ಸಮುದ್ರದ ಒಳಗಿಂದ, ಹೊಟ್ಟೆ ಒಳಗಿಂದ ನುಡಿತಾ ಇದ್ದಾನೆ. ದೇವರು, ನಾನು ನಿನ್ನ ಆಲಯಕ್ಕೆ ಹೋಗಿ ದರ್ಶನ ಕೊಡ್ತೇನೆ, ನಿನ್ನನ್ನು ನಾನು ಆರಾಧಿಸ್ತೇನೆ, ನನ್ನ ರಕ್ಷಣೆ ಯೆಹೋವನ ಕಡೆಯಿಂದಲೇ ಎಂದು ಆತನ ಅರಿಕೆ ಮಾಡಿದ್ದಾನೆ. ಯೆಹೋವನ ಕಡೆಯಿಂದಲೇ ಆತನಿಗೆ ಬಂದಿದೆ ಅದು. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ನಾನು ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರಿಗಾಗಿ ಒಂದು ದೊಡ್ಡ ಉಜ್ವಲಕರವಾದಂಥ ಭವಿಷ್ಯವು ಕಾಯ್ತಾ ಇದೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಬಹಳ ದೊಡ್ಡ ಉಜ್ವಲಕರವಾದ ಭವಿಷ್ಯನ ಕಾಯ್ತಾ ಇದೆ. ಈ ಒಂದು ನೇರವಾಗಿ ಕೇಳ್ತಾ ಇರುವಾಗ, ಇವತ್ತೇ ನೀವು ಆ ಉಜ್ವಲಕರವಾದ ಭವಿಷ್ಯವನ್ನು ನಿಮ್ಮ ದರ್ಶನ ಕಣ್ಣುಗಳಲ್ಲಿ ನೋಡೋದಾದ್ರೆ, ಅದನ್ನು ನೆನೆಸೋದಾದ್ರೆ, ದೇವರೇ ಅದು ನನ್ನ ಜೀವನದಲ್ಲಿ ನೀನು ಮಾಡಿದೆ ಎಂಬುದಾಗಿ ನೀನು ಅಂದುಕೊಂಡ್ರೆ ಸಾಕು, ಖಂಡಿತವಾಗಿ ಅದು ನಿನ್ನ ಜೀವನದಲ್ಲಿ ಆಗ್ತದೆ. ನಾನು ಸುಮಾರಷ್ಟು ವರ್ಷಗಳ ಹಿಂದೆ ಪ್ರಾರ್ಥನೆ ಮಾಡಿದೆ, ಯೋಚನೆ ಮಾಡಿದೆ. ಕರ್ತನೆ, ನಾನು ಲೈವ್ನಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ ನಾನು ಹೋಗಿ ದೇವರ ಸುವಾರ್ತೆಯನ್ನು ಸಾರಬೇಕಂತ ಭಾಳ ವಿನಂತಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಒಂದು ಕಾಲದಲ್ಲಿ 25 ವರ್ಷದಿಂದ ನಾನು ಟಿವಿನಲ್ಲಿ ಬರಬೇಕು, ಎಲ್ಲ ಜನರಿಗೆ ಕಾಣಬೇಕೆಂಬುದಾಗಿ. ಹಲ್ಲೆಲೂಯಾ. 3ನೇ 20ನೇ ವಚನ ಎಫೆಸ ಪುಸ್ತಕದಲ್ಲಿ, ನೀನು ಬೇಡುವುದಕ್ಕಿಂತಲೂ, ನೀನು ಊಹಿಸೋದಕ್ಕಿಂತಲೂ, ನೀನು ಕಲ್ಪನೆ ಮಾಡುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ಸರ್ವಶಕ್ತನಾದ ದೇವರಿಗೆ ಕ್ರಿಸ್ತನಲ್ಲಿಯೂ ಸಭೆಯಲ್ಲಿಯೂ ಯುಗಯೋಂತರಿಗೂ ತಲತಲಾಂತರಿಗೂ ಮಹಿಮೆ ಘನತೆ ಉಂಟಾಗಲಿ ಎಂಬುದಾಗಿ. ಎಲ್ಲರೂ ಹೇಳ್ತಿರಲ್ವಯ್ಯ. ಇವತ್ತು ನಂದೇ ಓನ್ ಚಾನಲಿಂದ ನಾನು ನಿಮ್ಮ ಹತ್ರ ಸ್ವಾರ್ಥ ಸಾರ್ಲಿಕ್ಕೆ ಬರ್ತಾ ಇದ್ದೇನೆ ಅಂದರೆ ಅದು ಮತ್ತೇನಲ್ಲ, ನಾವು ಪ್ರಾರ್ಥನೆಯಲ್ಲಿ ಏನು ನುಡಿತೀವಿ, ಆತನು ಏನು ಬೇಡಿಕೊಳ್ತಿ ಅದು ಖಂಡಿತವಾಗಿ ನಿನಗೆ ಕೊಟ್ಟೇ ಕೊಡ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಲೈವ್ನಲ್ಲಿ ಬರಬೇಕಾದ್ರೆ ಬಸ್ಸುಗಳು, 3 ಬಸ್ಸುಗಳು ಬೇಕು. ಅದಕ್ಕೆಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಆದರೆ ಎಲ್ಲ ಕಾರ್ಯಗಳು ದೇವರು ನಮ್ಮ ಮುಂದೆ ಬಂದು ತಲುಪುವಂತೆ ಮಾಡಿದ್ದಾನೆ. ಇದು ಯಾರ ಪರಾಕ್ರಮ? ಇದು ಯಾರ ಶಕ್ತಿ? ಅಸಾಧ್ಯವಾದ ಏನಾರು ಇದೆಯಾ ದೇವರ ಹತ್ರ? ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ಎಷ್ಟು ಆಸಕ್ತಿಯಿಂದ ನಾವು ಕೂತಿದ್ದೇವೆ ಕರ್ತನೆ. ಮೀನಿನ ಹೊಟ್ಟೆ ಒಳಗಿಂದ ಯೋನನ ಪ್ರಾರ್ಥನೆ, ಯೋನನ ಸ್ತುತಿಗಾನಗಳು, ಯೋನನ ಸಕಾರಾತ್ಮಕವಾದಂಥ ನುಡಿಗಳು, ಯೋನನ ಜೀವಕರವಾದಂಥ ನುಡಿಗಳು, ಯೋನನು ನುಡಿದಿರದಂತೆ ಕರ್ತನೆ ನಾವು ನುಡಿತಾ ಇದ್ದೇವೆ ಕರ್ತನೆ. ನಮ್ಮನ್ನು ನಾವು ತಗ್ಗಿಸಿಕೊಂಡು, ನಮ್ಮ ಕೆಟ್ಟ ನಡತನ ಬಿಟ್ಟು ತಿರುಗಿಕೊಂಡು ನಮ್ಮನ್ನು ತಗ್ಗಿಸಿಕೊಂಡು ಆತನನ್ನು ಹುಡುಕೋದಾದರೆ ಆತನ ಪರಲೋಕದಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶವನ್ನು ಆರೋಗ್ಯಪಡಿಸೋಣ. ಆರ್ಥಿಕದಲ್ಲಿ, ಆತ್ಮಿಕದಲ್ಲಿ, ಭೌತಿಕದಲ್ಲಿ ಕರ್ತನೆ ನಮ್ಮ ದೇಶವನ್ನು ಆರೋಗ್ಯಪಡಿಸು ಕರ್ತನೆ, ಸ್ವಸ್ಥಪಡಿಸು ಕರ್ತನೆ, ಗುಣಪಡಿಸು ದೇವರೇ. ಎಲ್ಲ ವಿಷಯಗಳಲ್ಲಿ ಆರ್ಥಿಕ ಅಸ್ತವ್ಯಸ್ತಗಳಿಂದ ಗುಣಪಡಿಸಿ ರಾಜ, ಆಧ್ಯಾತ್ಮಿಕ ಅಸ್ತವ್ಯಸ್ತಗಳಿಂದ ಗುಣಪಡಿಸಿ ರಾಜ, ಮತ್ತು ಭೌತಿಕ ಅಸ್ತವ್ಯಸ್ತಗಳಿಂದ ನಮ್ಮ ದೇಶವನ್ನು ಗುಣಪಡಿಸು ಎಂಬುದಾಗಿ ಹಾರೈಸಿದ ಕರ್ತನೆ. ಬಹುಬೇಗನೆ ಕರ್ತನೆ ಎಲ್ಲ ಮೊಣಕಾಲುಗಳು ಉರಿ, ಯೇಸುವೇ ಈ ಜಗತ್ತಿನ ಒಡೆಯನು, ಪಾಲಕನು, ಪರಿಪಾಲಕನು, ರಕ್ಷಕನು ಎಂದು ಎಲ್ಲರೂ ಮೊಣಕಾಲೂರಿ ಯೇಸುವೇ ನನ್ನ ಒಡೆಯನೆಂದು ಅರಿಕೆ ಮಾಡುವ ದಿನ ಬಹಳ ಬೇಗನೆ ಬರಲಿ ಎಂಬುದಾಗಿ ಅವರೆಲ್ಲರಿಗೆ ಯೇಸುವಿನ ಪರಿಪಾಲನದಲ್ಲಿ, ಯೇಸುವಿನ ರಕ್ಷಣೆಯಲ್ಲಿ, ಯೇಸುವಿನ ಸುಭದ್ರತೆಯಲ್ಲಿ ಅವರೆಲ್ಲ ಮಾನವ ಜಾತಿಗಳಿಗೆಲ್ಲ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಇವತ್ತು ಅಸಾಧ್ಯವಾದ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ.
ಸಂಕಟಗಳಿಂದ ಬಿಡಿಸ್ತಕ್ಕಂಥ ದೇವರು ಇವತ್ತು ನಮಗೆ ದೇವರಾಗಿದ್ದಾನೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೆ ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳಿಂದ ಬಿಡುಗಡೆಯಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಪ್ರಿಯ ಸಹೋದರಿ, ಗುಣವಾಗಲಾರದಂಥ ರೋಗದಿಂದ ನೀವು ಪೀಡಿಸಲ್ಪಡ್ತಾ ಇದ್ದೀರಾ, ಗುಣವಾಗಲಾರದ ರೋಗದಿಂದ ಪೀಡಿಸಲ್ಪಡ್ತಾ ಇದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ರೋಗಗಳು ಸ್ವಸ್ಥವಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಇನ್ ಜೀಸಸ್ ನೇಮ್ ಐ ಸ್ಪೀಕ್ ದ ಹೀಲಿಂಗ್ ಟು ಆಲ್ ದ ಹೀರರ್ ಮೈ ಲಾರ್ಡ್. ಕೇಳತಕ್ಕಂಥ ಕೇಳುಗರೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಅವರ ದೇಹ, ಅವರ ಆತ್ಮ, ಪ್ರಾಣದಲ್ಲಿ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ಹಾರೈಸುತ್ತದೆ. ಕರ್ತನೆ, ಎಷ್ಟೋ ಜನರು ಸ್ವಸ್ಥತೆಯನ್ನು ಪಡ್ಕೊಂಡು ರಕ್ಷಣೆ ಹೊಂದಿ ಕರ್ತನ ಸನ್ನಿಧಾನಕ್ಕೆ, ಚರ್ಚ್ಗಳಿಗೆ ಹೋಗುವಂತೆ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಕೃಪಾ ಸಂಪೂರ್ಣ ದೇವರೇ ನಿನಗೆ ಸ್ತೋತ್ರ. ಶುಭವಾಗಲಿ, ಮೇಲಾಗಲಿ, ಒಳ್ಳೆಯದಾಗಲಿ ಎಂಬುದಾಗಿ ಹಾರಿಸ್ತಾ ಕೃಪಾಕರಿಕನ ಒಳ್ಳೆದೇವರೇ, ಯಾರ್ಯಾರು ಕರ್ತನೆ ದೇವಪೀಡಿತರು, ಭೂತಪೀಡಿತರು, ಕರ್ತನೆ ಅನಿಷ್ಟವು, ಶಾಪದಿಂದ, ರೋಗದಿಂದ, ಪಾಪ, ಮಾಯಾ ಲೋಕದಲ್ಲಿ ಸಿಕ್ಕಿಕೊಂಡಿರುವ ಎಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ 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 ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ ಕರ್ತನೆ. ಶುಭವಾಗಲಿ ಎಂಬುದಾಗಿ ಹಾರೈಸ್ತೇನೆ ಕರ್ತನೆ. ಅಷ್ಟೆಲ್ಲ ಕರ್ತನೆ, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಸೋರು ಅನೇಕ ಜನರಿಗೆ ಈ ಸಂದೇಶವನ್ನು ಹಂಚಿ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬಂದು ಅವರ ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವರಿಗೆ ಪ್ರಾಪ್ತವಾಗಿ ಅವರ ಮೂಲಕವಾಗಿ ಕರ್ತನೆ ನೀನು ಮಹಿಮೆ ಎಂಬುದಾಗಿ ಹಾರೈಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲ ನನ್ನ ಪ್ರಿಯ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಜೀವನ ಸುಖ, ಶಾಂತಿ, ಸಮಾಧಾನ ತುಂಬಿರಲಿ ಎಂಬುದಾಗಿ ಹಾರಿಸ್ತಾ ಮತ್ತು ಇದೇ ರೀತಿಯಲ್ಲಿ ಲೈವ್ನಲ್ಲಿ ಸಂದೇಶಗಳು ಬರ್ತಾ ಇರ್ತದೆ. ನೀವು ಆ ಸಂದೇಶಗಳನ್ನು ಕೇಳಿ ಆಶೀರ್ವದಿಸಲ್ಪಡ್ರಿ ಎಂಬುದಾಗಿ ಹಾರೈಸ್ತಾ ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.